ಓಂ ಶಾಂತಿ. ಓಂ ಶಾಂತಿ. ಇಂದಿನ ತಾರೀಖಾಗಿದೆ 16/6/2025. ಪ್ರತಃ ಮುರಳಿ. ಓಂ ಶಾಂತಿ. ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಮಗೆ ಯಾವುದೇ ದೇಹದಾರಿಯೂ ಓದಿಸುತ್ತಿಲ್ಲ. ಅಶರೀರಿ ತಂದೆಯೇ ಶರೀರದಲ್ಲಿ ಪ್ರವೇಶ ಮಾಡಿ ವಿಶೇಷವಾಗಿ ನಮಗೆ ಓದಿಸಲು ಬಂದಿದ್ದಾರೆ ಎಂಬ ಖುಷಿಯಲ್ಲಿ ಸದಾ ಇರಿ. ಬಾಬಾ ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಸದಾ ನಮಗೆ ಯಾವ ಖುಷಿ ಇರಬೇಕು ಅಂದರೆ, ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ ತಂದೆ ಪರಮಾತ್ಮ ಪರಂಧಾಮದಿಂದ ಅವತರಣೆಯಾಗಿ ಇಲ್ಲಿ ಬ್ರಹ್ಮತನುವಿನ ಆಧಾರದಲ್ಲಿ ಅವರ ಶರೀರವನ್ನು ಆಧಾರವಾಗಿ ಪಡ್ಕೊಂಡು ನಮಗೆ ವಿದ್ಯೆಯನ್ನು ಓದಿಸ್ತಾರೆ ಎಂಬ ಆ ಖುಷಿಯಲ್ಲಿ ಸದಾ ಇರಿ ಮಕ್ಕಳೇ ಅಂತ ಬಾಬಾ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ನೀವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ ಏಕೆ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ನಿಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುವುದಕ್ಕಾಗಿ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಈ ಸ್ಥೂಲ ಕಣ್ಗಳಿಂದ ಹಳೆಯ ಪ್ರಪಂಚದ ಮಿತ್ರ ಸಂಬಂಧಿ ಮೊದಲಾದವರು ಕಾಣಿಸುತ್ತಾರೆ. ಅವರೆಲ್ಲರಿಂದ ಬುದ್ಧಿಯನ್ನು ತೆಗೆಯಬೇಕಾಗಿದೆ. ತಂದೆಯು ನಮ್ಮನ್ನು ಕೆಸರಿನಿಂದ ಹೊರತೆಗೆದು ಹೂಗಳನ್ನಾಗಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ಇಂತಹ ತಂದೆಗೆ ಬಹಳ ಗೌರವವನ್ನು ನೀಡಬೇಕು. ಬಾಬಾ ತಿಳಿಸ್ತಾ ಇದ್ದಾರೆ, 3ನೇ ನೇತ್ರ ಯಾಕೆ ಸಿಕ್ಕಿದೆ ಮಕ್ಕಳೇ ಅಂದರೆ, ನಮಗೆ ಈಗ ಶಾಂತಿಧಾಮದ ಅನುಭೂತಿಯಾಗಬೇಕು ಅಂತ ಇದ್ದಾರೆ ಬಾಬಾ. ನಾವು ಡ್ರಾಮಾದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಈ 84 ಜನ್ಮಗಳ ಚಕ್ರದಲ್ಲಿ ಈಗ ಸಂಗಮ ಯುಗದಲ್ಲಿ ಬಂದಿದ್ದೀವಿ. ಆತ್ಮ ಪರಮಾತ್ಮನ ಪರಿಚಯ ನಮಗೆ ಸಿಕ್ಕಿದೆ. ಅಂದ ಮೇಲೆ ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮವನ್ನು ಈಗ ನೀವು ನೋಡಬೇಕಾಗಿದೆ ಅಂತಾರೆ ಬಾಬಾ. ಶಾಂತಿಧಾಮವನ್ನು ಮರೆತ್ವಿ, ಯಾಕೆಂದರೆ ದೇಹಾಭಿಮಾನದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡ್ತಾಯಿದ್ವಿ. ಮತ್ತು ಸುಖಧಾಮವನ್ನು ಮರೆತ್ವಿ, ನಮ್ಮಲ್ಲಿ ರಾವಣನ ಅವಗುಣಗಳು ಸೇರ್ತಾ ಬಂತು, ದೇಹಾಭಿಮಾನದಲ್ಲಿದ್ವಿ. ಹಾಗಾಗಿ ನಾವು ಸುಖಧಾಮದಲ್ಲಿ ದೇವಿ ದೇವತೆಗಳಾಗಿದ್ವಿ, ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ವಿ, ಅಹಿಂಸಾ ಪರಮೋಧರ್ಮಿಗಳಾಗಿದ್ವಿ ಅನ್ನೋದನ್ನು ಮರೆತ್ವಿ. ಅದಕ್ಕೆ ಬಾಬಾ ಈ ಸಂಗಮ ಯುಗದಲ್ಲಿ ಅವತರಣೆಯಾಗಿ ನಮಗೆ 3ನೇ ನೇತ್ರವನ್ನು ನೀಡಿ ಈ ಜ್ಞಾನದ ಆಧಾರದಿಂದ ಮಕ್ಕಳೇ ನಿಮ್ಮ ನಿಜವಾದ ಮನೆಯಾದಂತಹ ಶಾಂತಿಧಾಮ ಆತ್ಮಲೋಕವನ್ನು ನೆನಪು ಮಾಡಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿಯಿರಿ. ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ, ನನ್ನ ಆತ್ಮ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಎಂಬ ಈ ನಿಜವನ್ನು ತಿಳ್ಕೊಂಡು ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಕ್ಕೆ ತಂದೆಯ ನೆನಪಿನ ಆಧಾರದಿಂದ ಪುರುಷಾರ್ಥವನ್ನು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಇದಕ್ಕಾಗಿಯೇ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ ಅಂತ ಬಾಬಾ ತಿಳಿಸ್ತಾರೆ. ಆದರೆ ಇಲ್ಲಿರೋ ಸಂಸಾರ ಅಂದರೆ ದ್ವಾಪರ ಕಲಿಯುಗದಲ್ಲಿ ನಾವು ಅವಗುಣಗಳಿಗೆ ವಶೀಭೂತ ಆಗೋ ಕಾರಣದಿಂದ ಬಂಧನ ಇದೆ. ಈ ಬಂಧನ ಏನು ಮಾಡುತ್ತೆ? ಸಂಸಾರದಲ್ಲಿ ಅಶಾಂತಿ ತರಿಸುತ್ತೆ. ಇಲ್ಲಿನ ಸಂಸಾರದಲ್ಲಿ ಅಶಾಂತಿ, ದುಃಖ, ಬಂಧನ. ಆದರೆ ಇದು ಕಲಿಯುಗದ ಸಂಸಾರದ ಲಕ್ಷಣಗಳು. ಆದರೆ ಸತ್ಯುಗದ ಸಂಸಾರದಲ್ಲಿ ಅಂದರೆ ಪ್ರವೃತ್ತಿ ಮಾರ್ಗದಲ್ಲಿ ಸುಖ, ಶಾಂತಿ, ಸಮೃದ್ಧಿ 3 ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನಿಮ್ಮ ಕುಂದುಕೊರತೆಗಳು ಅವಗುಣಗಳಿಗೆ ವಶೀಭೂತ ಆಗಿ ಆತ್ಮ ವಿಕರ್ಮದ ಹೊರೆಯನ್ನು ಹೊತ್ಕೊಂಡಿದೆಯಲ್ಲ, ಅದನ್ನು ನೀವೀಗ ಪರಮಾತ್ಮನ ನೆನಪಿನಿಂದ ವಿನಾಶ ಮಾಡಿಕೊಂಡು ನಿಮ್ಮನ್ನು ನೀವು ಪವಿತ್ರರಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಈ ಕಣ್ಗಳಿಂದ ಏನೆಲ್ಲ ನೋಡ್ತಾ ಇದ್ದೀರೋ ಇದೆಲ್ಲ ವಿನಾಶ. ಅವಿನಾಶಿ ತಂದೆ ಬಂದಿದ್ದಾರೆ, ಜ್ಞಾನವನ್ನು ನೀಡ್ತಾ ಇದ್ದಾರೆ. ಅಂದಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ಕರ್ಮ ಸಂಬಂಧಕ್ಕೂ ಕರ್ಮ ಬಂಧನಕ್ಕೂ ಆದ ವ್ಯತ್ಯಾಸವನ್ನು ತಿಳ್ಕೊಂಡು ಶ್ರೇಷ್ಠ ಪುರುಷಾರ್ಥ ಮಾಡಿ ಅಂತ ಬಾಬಾ ಇಂದು ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಇಂಥ ಶ್ರೇಷ್ಠ ದೈವಿ ಗುಣಗಳನ್ನು ನಮ್ಮಲ್ಲಿ ತುಂಬಿಸೋಕ್ಕೆ ಬಂದಿರುವಂಥ ತಂದೆಗೆ ನಾವು ಎಷ್ಟು ಗೌರವವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಬಾಬಾ ಇವತ್ತು ಮುರಳಿಯಲ್ಲಿ ವಿಸ್ತಾರವನ್ನು ತಿಳಿಸಿದ್ದಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ये तो हर एक अच्छी रीति जानते हैं,
ऐसे कोई स्टूडेंट्स होता नहीं जो अपने टीचर को, पढ़ाई को और उनकी ರಿಸಲ್ಟ್ ಕೋ ನಾ ಜಾನೆ. ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರತಿಯೊಂದು ಮಕ್ಕಳಿಗೂ ಗೊತ್ತು ನನ್ನ ಟೀಚರ್ ಯಾರು, ನಾನು ಎಷ್ಟು ಮಟ್ಟಕ್ಕೆ ಅಂದರೆ ನನ್ನ ವಿದ್ಯೆ ಟೀಚರ್ ಕಲಿಸುವಂಥ ವಿದ್ಯೆ ಎಷ್ಟು ಮಟ್ಟಿಗೆ ನನ್ನ ಬುದ್ಧಿಯಲ್ಲಿ ಧಾರಣೆ ಆಗ್ತಾಯಿದೆ ಮತ್ತು ನನ್ನ ರಿಸಲ್ಟ್ ಏನಾಗಿರ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅಂತಾರೆ. ಹಾಗಿದ್ದ ಮೇಲೆ ಇಲ್ಲಿ ನಿರಾಕಾರ ಜ್ಯೋತಿಬಿಂದು ಸ್ವರೂಪ ತಂದೆ ಬಂದು ಈ ಸಂಗಮ ಯುಗದಲ್ಲಿ ನಮಗೆ ತಂದೆ ಟೀಚರ್ ಸದ್ಗುರು ಆಗಿ ಪಾಲನೆಯನ್ನು ನೀಡ್ತಾ ಇದ್ದಾರೆ. ಅಂದಮೇಲೆ ವಿದ್ಯಾರ್ಥಿಯ ರೂಪದಲ್ಲಿ ನಾನು ಎಷ್ಟು ವಿದ್ಯೆಯನ್ನು ಧಾರಣೆ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಆತ್ಮದಲ್ಲಿ ಜಾಗೃತಿ ಇರಬೇಕು. ಮತ್ತು ನಮ್ಮ ವಿನಃ ಬೇರೆ ಯಾರೂ ಇದನ್ನು ತಿಳಿಸೋಕ್ಕಾಗಲ್ಲ ನಮ್ಮಲ್ಲಿ ಎಷ್ಟು ಧಾರಣೆ ಶಕ್ತಿ ಇದೆ ಅಂತ. ಅದಕ್ಕೆ ಇದು ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ, ನೀವು ಎಷ್ಟು ಪರ್ಸೆಂಟೇಜ್ ಪರಿವರ್ತನೆ ಆಗಿದ್ದೀರಾ ಅಥವಾ ಧಾರಣೆ ನಿಮ್ಮಲ್ಲಾಗಿದೆ ನೋಡಿ. ಇದು ವಿದ್ಯೆ ಎಷ್ಟೊಂದು ವ್ಯತ್ಯಾಸವಾದಂಥ ವಿದ್ಯೆ ಅಂದರೆ ಬರೀ ನಾವು ಓದೋದು ಮಾತ್ರ ಅಲ್ಲ, ಪ್ರಾಕ್ಟಿಕಲಾಗಿ ನಮ್ಮ ಜೀವಿತದಲ್ಲಿ ಗುಣಗಳು ಕೂಡ ಪರಿವರ್ತನೆ ಆಗಬೇಕಾಗಿದೆ. तो जिनको भगवान पढ़ाते हैं उनको कितना ಖುಷಿ ಹೋನಾ चाहिए. ಹಾಗಿದ್ದ ಮೇಲೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ನಿಮಗೆ ಈ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಅಂದಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು. ಸಾಧಾರಣ ಮನುಷ್ಯರಲ್ಲ. ಇಲ್ಲಿ ಯಾವುದೇ ಒಂದು ಸ್ಕೂಲು, ಕಾಲೇಜು ಅಥವಾ ಟ್ಯೂಷನ್ಸ್ಗೆ ಹೋದರೆ ಇಂತಹ ಲೆಕ್ಚರರು ನಮಗೆ ಇವತ್ತು ಕ್ಲಾಸ್ ತಗೊಂಡ್ರು ಗೊತ್ತಾ ಅಂತ ಅವರ ಗುಣಲಕ್ಷಣಗಳನ್ನು ನೋಡಿ ಅಷ್ಟೊಂದು ಅಭಿಮಾನ ಪಡ್ತೀವಿ. ಆದರೆ ಸ್ವಯಂ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಅಂತ ತಂದೆ ಬಂದು ವಿದ್ಯೆಯನ್ನು ಓದಿಸ್ತಾರೆ ಅಂದರೆ ನಿಮಗೆಷ್ಟು ಖುಷಿ ಇರಬೇಕು ಅಂತ ಬಾಬಾ ಕೇಳ್ತಿದ್ದಾರೆ. अशरीरी बाप शरीर में प्रवेश कर खास तुम बच्चों को पढ़ाने आए हैं, ये किसी को भी मालूम नहीं कि भगवान आकर पढ़ाते हैं. ಬಾಬಾ ತಿಳಿಸ್ತಾರೆ, ನಿಮ್ಮಲ್ಲಿ ಎಷ್ಟು ನಶೆ ಇರಬೇಕು ಅಂದರೆ ಶ್ರೇಷ್ಠವಾದ ತಂದೆ ಬಂದು ಬ್ರಹ್ಮ ಬಾಬಾರವರ ಶರೀರದಲ್ಲಿ ಪ್ರವೇಶ ಆಗಿ ನಾವು ಮಕ್ಕಳಿಗೆ ಈ ವಿದ್ಯೆಯನ್ನು ಓದಿಸ್ತಾರೆ ಅನ್ನೋ ಈ ಮಾತು ನೀವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಎಷ್ಟು ಖುಷಿ ನಶೆಯಲ್ಲಿ ನೀವಿರಬೇಕು. ಯಾಕಂದರೆ ತಂದೆನೇ ಜ್ಞಾನ ಸಾಗರ ಆಗಿದ್ದಾರೆ. ಈಗ ನಮ್ಮನ್ನು ಜ್ಞಾನ ಸಾಗರ ಆಗಿ ಮಾಡೋದಕ್ಕಾಗಿ ಬಾಬಾ ಬಂದಿದ್ದಾರೆ. ಅಂತಹ ಶ್ರೇಷ್ಠ ಜ್ಞಾನ ಸಾಗರ ತಂದೆಯಿಂದ ಆ ಸಾಗರದಷ್ಟು ಜ್ಞಾನವನ್ನೇ ನಾವು ಪಡ್ಕೊಳ್ತಾ ಇದ್ದೀವಿ ಅಂದರೆ ಎಷ್ಟು ನಿಮಗೆ ಖುಷಿ ಇರಬೇಕು. तो शिव बाबा के सम्मुख तुम बैठे हो, आत्माएं और परमात्मा ही मिलते हैं, यह भूलो मत. ಈಗ ನಾನು ಶಿವತಂದೆಯ ಮುಂದೆ ಕುಳಿತಿದ್ದೀನಿ, ಪರಮಾತ್ಮ ಬಂದು ನಾವು ಆತ್ಮಗಳ ಜೊತೆ ಮಿಲನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಈ ನೆನಪು ಸದಾ ನಿಮ್ಮಲ್ಲಿರಲಿ ಅಂತಾರೆ ಬಾಬಾ. ಇದನ್ನು ಮರಿಬೇಡಿ. ಈ ಹಳೆಯ ಪ್ರಪಂಚ, ಈ ಹಳೆಯ ದೇಹದಲ್ಲಿದ್ದೀರಾ, ಆದರೆ ಸಂಗಮ ಯುಗದಲ್ಲಿದ್ದೀರಾ. ಈ ಸ್ಮೃತಿ ನಿಮಗಿರಲಿ. ನೀವು ಆತ್ಮ ಪರಮಾತ್ಮನ ಜೊತೆ ಮಿಲನ ಮಾಡ್ತಾ ಈ ಎಲ್ಲ ಜ್ಞಾನವನ್ನು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅಲೌಕಿಕ ಬ್ರಾಹ್ಮಣ ಜೀವನವನ್ನು ಜೀವಿಸ್ತಾ ಇದ್ದೀರಾ ಅಂತ. ಭಗವಾನ್ ಖುದ್ कहते हैं कि बहुत बच्चे हैं जो भूल जाते हैं नहीं तो वो ಖುಷಿ रहनी चाहिए. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಖುಷಿ ಬಹಳ ಮಕ್ಕಳಲ್ಲಿರಲ್ಲ. ಅದು ಮರ್ತೋಗೋ ಕಾರಣನೇ ತಂದೆ ಯಾರು ಅಂತ ಅವರಿಗೆ ನೆನಪು ಕೂಡ ಬರಲ್ಲ. ಅಂದರೆ ಖುಷಿ ನಶೆ ಇಲ್ಲ ಅಂದರೆ ದೇಹದ ಅಭಿಮಾನದಲ್ಲಿ ಇದ್ದೀನಿ ಅನ್ನೋ ಅರ್ಥ. तो माया ऐसी प्रबल है जो बिल्कुल ही बुला देती है. ಮಾಯೆ ಅಂದ್ರೇ ಬಾಬಾ ಹೇಳ್ತಾರೆ ಬೇರೆ ಏನೂ ಅಲ್ಲ, ದೇಹದ ಸಂಬಂಧಗಳು, ಆಕರ್ಷಣ, ಭಕ್ತಿ, ವೈಭವ, ವಸ್ತು, ಇದರಲ್ಲಿ ನಿಮ್ಮ ಬುದ್ಧಿ ಮುಳುಗೋಯ್ತು ಅಂದರೆ ನೀವು ಆತ್ಮ ಅನ್ನೋದನ್ನೇ ಮರ್ತೋಗ್ತೀರ ಮಕ್ಕಳೇ. ಯಾಕಂದರೆ ಬಾಬಾ ಈ ಆತ್ಮದ ಜಾಗೃತಿ ಯಾಕೆ ತರಿಸ್ತಾ ಇದ್ದಾರೆ ಈ ಸಂಗಮ ಯುಗದಲ್ಲಿ ಅಂದರೆ ನಮ್ಮ ಪಾತ್ರ ಮುಗಿಯುವಂಥ ಸಮಯ ಬಂತು, ವಿಕರ್ಮ ವಿನಾಶ ಮಾಡಿಕೊಳ್ಳುವಂಥ ಸಮಯ ಬಂದಾಗಿದೆ. ಹಾಗಾಗಿ ದೇಹದ ಅಭಿಮಾನದಲ್ಲಿ ಬಂದು ಮಾಡಿರುವಂಥ ವಿಕರ್ಮಗಳನ್ನು ವಿನಾಶ ಮಾಡ್ಕೋಬೇಕು ಅಂದರೆ ಅದಕ್ಕೆ ಮೊಟ್ಟ ಮೊದಲಾಗಿ ಆತ್ಮಿಕ ಸ್ಮೃತಿ ಬೇಕು, ಸ್ಥಿತಿ ಬೇಕು. ಆತ್ಮಿಕ ಸ್ಮೃತಿ ಮತ್ತು ಸ್ಥಿತಿಯಲ್ಲಿ ಇರ್ತಾ ನೀವು ಆತ್ಮಾಭಿಮಾನಿ ಆದಾಗಲೇ ಪರಂಧಾಮಕ್ಕೂ ಹೋಗೋಕ್ಕೆ ಸಾಧ್ಯ ಮತ್ತು ಜೀವನ್ಮುಕ್ತಿಯನ್ನು ಪಡ್ಕೊಂಡು ಸತ್ಯುಗ ತ್ರೇತಾಯುಗದಲ್ಲೂ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ಸಾಧ್ಯ. ಮುಕ್ತಿ, ಜೀವನ್ಮುಕ್ತಿ. ಇದರ ಸ್ಮೃತಿ ನಮಗೆ ಈಗ ಜಾಗೃತಿ ಆಗಿದೆ ಈ ಸಂಗಮ ಯುಗದಲ್ಲಿ ಅಂದರೆ ಆ ಬ್ರಾಹ್ಮಣ ಜೀವನವನ್ನು ನೀವು ಪ್ರತಿ ಕ್ಷಣ ಜೀವಿಸುವಂತಹ ಪ್ರಯಾಸ ಮಾಡಿ ಅಂತ ಡೈರೆಕ್ಷನ್ ಇವತ್ತು ಬಾಬಾರವ್ರದ್ದು.
ಬಾಬಾ ತಿಳಿಸ್ತಾ ಇದ್ದಾರೆ, 21 जन्मों के लिए सुख मिलता है, इसके लिए तुम पढ़ रहे हो, परंतु पूरा नहीं पढ़ने के कारण ये धन दौलत आदि में ही बुद्धि लटक पड़ती है. ಬಾಬಾ ತಿಳಿಸ್ತಾ ಇದ್ದಾರೆ, ಮುಂದೆ ಬರುವಂಥ 21 ಜನ್ಮಕ್ಕಾಗಿ ಈ ಸಂಗಮ ಯುಗದಲ್ಲಿ ನೀವು ವಿದ್ಯೆಯನ್ನು ಓದ್ತಾ ಇದ್ದೀರಾ. ಆದರೂ ಸಹ ಇಲ್ಲಿ ಡಿಟ್ಯಾಚ್ ಆಗದೇ ಇರೋ ಕಾರಣದಿಂದ ಹಳೆಯ ಪ್ರಪಂಚ, ವಸ್ತು, ವೈಭವ, ವ್ಯಕ್ತಿಯಲ್ಲಿ ನಿಮ್ಮ ಬುದ್ಧಿ ಸಿಕ್ಕಾಕೊಳ್ತಾ ಇದೆ. ಯಾಕೆ ಬಾಬಾ ಪದೇ ಪದೇ ನಮಗೆ ಈ ಜಾಗೃತಿ ತಿಳಿಸ್ತಾರೆ? ಹಳೆಯ ವ್ಯಕ್ತಿ, ವಸ್ತು, ವೈಭವದಲ್ಲಿ ಸಿಕ್ಕಾಕ್ಕೊಳ್ಬೇಡಿ. ಯಾಕೆ ಅಂದರೆ ಇದು ಅಂತಿಮ ಸಮಯ, ಅಂತಿಮ ಜನ್ಮ. ಇದು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವಂಥ ಸಮಯ, ಬಂಧನ ಮುಕ್ತ ಆಗುವಂಥ ಸಮಯ, ಸಂಬಂಧದಲ್ಲಿ ಬರುವುದಕ್ಕೆ ಶ್ರೇಷ್ಠ ಪುರುಷಾರ್ಥ ಮಾಡುವಂಥ ಸಮಯ. ಸಮಬಂಧನ ಅಂದರೆ ಶ್ರೇಷ್ಠ ಗುಣಗಳಲ್ಲಿ ನೀವು ಬರುವಂಥ ಬಂಧನ ಇದೆ. ಅದಕ್ಕೆ ನೀವು ಈಗ ಶ್ರೇಷ್ಠ ಪುರುಷಾರ್ಥಿಗಳಾಗಿ, ಇದು ಕನಿಷ್ಠ ಕರ್ಮಗಳು ಮಾಡಿ ಈಗ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಇದು ಕರ್ಮ ಬಂಧನ. ಶ್ರೇಷ್ಠ ಕರ್ಮ ಆದರೆ ಅದು ಒಂದು ರೀತಿಯಲ್ಲಿ ಬಂಧನ ಆಗೋದಿಲ್ಲ, ಬಂಧಿಸಲ್ಪಡಲ್ಲ ಆತ್ಮ ಅಂತಾರೆ ಬಾಬಾಲಿ. तो उनको बुद्धि से ಬಾಬಾ ತಿಳಿಸ್ತಾ ಇದ್ದಾರೆ, 21 ಜನ್ಮಗಳಿಗಾಗಿ ಸುಖವನ್ನು ಪ್ರಾಪ್ತಿ ಪಡ್ಕೊಳ್ಳೋದಕ್ಕಾಗಿ ಈಗ ಈ ಸಂಗಮ ಯುಗದಲ್ಲಿ ವಿದ್ಯೆಯನ್ನು ಓದ್ತಾ ಇದ್ದೀರಾ. ಆದರೆ ಇಲ್ಲಿ ಕೂಡ ಸಂಪೂರ್ಣವಾಗಿ ಆತ್ಮಾಭಿಮಾನಿ ಆಗಿಲ್ಲದೆ ಕಾರಣದಿಂದ ಹಳೆಯ ಸಂಬಂಧಿಗಳು धन दौलत आदि ही बुद्धि में लटक पड़ती है. ಹಳೆ ಸಂಬಂಧ, ವ್ಯಕ್ತಿ, ವೈಭವ, ವಸ್ತುಗಳಲ್ಲಿ ನಿಮ್ಮ ಬುದ್ಧಿ ಸಿಕ್ಕಾಕೊಳ್ಳುತ್ತೆ. ಇದು ಅಂತಿಮ ಜನ್ಮ ಆಗಿದೆ. ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವಂತಹ ಸಮಯ ಆಗಿದೆ. ಶ್ರೇಷ್ಠ ಕರ್ಮಗಳನ್ನು ಮಾಡಿ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಮಯ ಸಂಗಮ ಯುಗ. ಇದು ಪ್ರಾಪ್ತಿಯ ಸಮಯ. ಇದರ ಮಹತ್ವವನ್ನು ತಿಳ್ಕೊಂಡು ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ. उनसे बुद्धि निकलती नहीं है. बाप कहते हैं ಶಾಂತಿ ಧಾಮ್ ಸುಖಧಾಮ್ ತರಫ್ ಬುದ್ಧಿ ರಖೋ. ಬಾಬಾ ಹೇಳ್ತಾರೆ, ಈಗ ನೀವು ಶಾಂತಿಧಾಮ ಮತ್ತು ಸುಖಧಾಮದ ಕಡೆ ನಿಮ್ಮ ಬುದ್ಧಿಯನ್ನು ಜೋಡಣೆ ಮಾಡಿ. ಏಕ್ದಮ್ ಜೈಸೆ ಚಟ್ಕಿ ಹುಯಿ ಹೈ, ನಿಕಲ್ತಿ ಹಿ ನಹಿ, ಬಲ್ ಯಹಾಂ बैठे हैं तो भी पुरानी दुनिया से ಬುದ್ಧಿ ಟೂಟ್ತಿ ನಹಿ. ಬಾಬಾ ಹೇಳ್ತಾರೆ, ಇಲ್ಲಿ ಜ್ಞಾನವನ್ನು ತಿಳ್ಕೊಂಡು ಕೂಡ ಬಾಬಾರವ್ರ ಮುಂದೆ ಕೂತಿದ್ರು ಅಥವಾ ಸೆಂಟರ್ಸಲ್ಲಿ ಎಲ್ಲಾದರೂ ನೀವಿದ್ದರೂ ಸಹ ನಿಮ್ಮ ಬಾಬಾ ಮುಂದೆ ನಾನು ಕೂತಿದ್ದೀನಿ, ಬಾಡಿ ಪ್ರೆಸೆಂಟ್ ಬಟ್ ಮೈಂಡ್ ಆಬ್ಸೆಂಟ್. ಈ ರೀತಿಯಾದಂಥ ಸ್ಥಿತಿ ಇದೆ ಮಕ್ಕಳೇ. ಈ ಹಳೆಯ ಪ್ರಪಂಚದಲ್ಲಿ ಅಷ್ಟೊಂದು ನಿಮ್ಮ ಬುದ್ಧಿ ಸಿಕ್ಕಾಕ್ಕೊಂಡಿದೆ. ಆತ್ಮಾಭಿಮಾನಿ ಆಗಿರಬೇಕು. ತಂದೆಯ ಮುಂದೆ ನಾವು ಆತ್ಮ ಪರಮಾತ್ಮನ ಮಿಲನ, ಪರಮಾತ್ಮನ ನೆನಪು ಮಾಡುವಂಥ ಸಮಯದಲ್ಲೂ ಕೂಡ ಹಳೆಯ ಪ್ರಪಂಚದ ನೆನಪೇ ನಿಮ್ಮ ಬುದ್ಧಿಯಲ್ಲಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಜ್ಞಾನ ಯಾಕೆ ಸಿಕ್ಕಿದೆ ಅಂದರೆ ಅಭಿ ಬಾಪ್ ಆಯಾ ಹುआ है गुल गुल पवित्र बनाने के लिए, तुम मुख्य पवित्रता के लिए ही कहते हो, तो बाबा हमको पवित्र बनाकर पवित्र दुनिया में ले जाते हैं. ಈಗ ನಾವು ಜ್ಞಾನವನ್ನು ಯಾಕಪ್ಪ ತಿಳ್ಕೋಬೇಕು, ಯಾಕೆ ನಮಗೆ ಜ್ಞಾನ ಸಿಕ್ಕಿದೆ ಅಂದರೆ ಪವಿತ್ರರಾಗೋದಕ್ಕೆ. ಬಾಬಾ ಅದೇ ತಿಳಿಸ್ತಾರೆ. ಇಲ್ಲಿ ಬಾಬಾರವ್ರ ಮುಂದೆ ಕೂತ್ಕೊಂಡು ಕೂಡ ನಾವು ಹಳೆಯ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರೆ ಆಮೇಲೆ ನಿಮ್ಮ ಬುದ್ಧಿ ಹೇಗೆ ಪವಿತ್ರ ಆಗೋದಕ್ಕೆ ಸಾಧ್ಯ? ಪವಿತ್ರ ಆದರೆ ತಾನೇ ಪವಿತ್ರ ಪ್ರಪಂಚಕ್ಕೆ ಹೋಗೋಕ್ಕೆ ಸಾಧ್ಯ. ಈಗ ಕರ್ಮಬಂಧನ ಇದೆ. ಆ ಕರ್ಮಬಂಧನವನ್ನು ನಿಭಾಯಿಸಿ, ಆದರೆ ನಿಮಿತ್ತ ಭಾವನೆಯಲ್ಲಿ ನಿಭಾಯಿಸ್ತಾ ನಿಮ್ಮ ಬುದ್ಧಿಯನ್ನು ಸ್ಪಷ್ಟ ಮತ್ತು ಸ್ವಚ್ಛ ಮಾಡಿಕೊಳ್ಳಿ. ನಾನು ಆತ್ಮ ಪರಂಧಾಮದಿಂದ ಅವತರಣೆ ಆಗಿದ್ದೀನಿ, ನನ್ನ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಈಗ ಪಾತ್ರ ಮುಗಿಯುವಂಥ ಸಮಯ ಬಂದಾಯಿತು. ನನ್ನ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ನಾನು ಮತ್ತೆ ಹಿಂತಿರುಗಿ ಮನೆಗೆ ಪರಂಧಾಮಕ್ಕೆ ಹೋಗುವಂಥ ಸಮಯ ಬಂದಾಗಿದೆ. ಹಾಗಾಗಿ ಶಾಂತಿಧಾಮಕ್ಕೆ ನಾನು ಆತ್ಮ ತಲುಪಬೇಕು ಅಂದರೆ ನಾನು ಪವಿತ್ರ ಆಗಬೇಕು, ವಿಕರ್ಮ ವಿನಾಶ ಮಾಡ್ಕೋಬೇಕು ಮತ್ತು ಮುಂದೆ ಬರುವಂಥ ಸತ್ಯುಗದಲ್ಲಿ ನನ್ನ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ನಾನು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಈ ಸ್ಮೃತಿ ಇರಿ, ಪವಿತ್ರರಾಗಿ ಅಂತಾರೆ ಬಾಬಾ. ಪೇಲೆ ಯೇ ಪತಾ ನಹಿ ತಾಕಿ ಹಮ್ ಸ್ವರ್ಗವಾಸಿತೆ. ಇದಕ್ಕೂ ಮುಂಚೆ ನಮಗೆ ಗೊತ್ತಿರಲಿಲ್ಲ, ನಾವು ದೇವತೆಗಳನ್ನು ಪೂಜೆ ಮಾಡ್ತಾಯಿದ್ವಿ, ನಾವೇ ಸ್ವರ್ಗವಾಸಿಗಳಾಗಿದ್ವಿ
ಅನ್ನೋ ಈ ಸತ್ಯ ನಿಮಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಅಂದಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಬಾಬಾ ತಿಳಿಸ್ತಾ ಇದ್ದಾರೆ, ತುಮ್ ಬಚ್ಚೆ ಹೋ ರೂಪ್ ಬಸಂತ್, ತುಮಾರೆ ಮುಖ ಸೆ ಸದಾ ಜ್ಞಾನ ರತ್ನ ಹಿ ನಿಕಲ್ನೆ ಚಾಹಿಯೆ, ಕಿಚड़ा नहीं. बाप भी कहते हैं मैं रूप बसंत हूँ, मैं ಪರಮಾತ್ಮ ಜ್ಞಾನ ಕಾ ಸಾಗರ್ ಹೂँ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಜ್ಞಾನ ಸಿಕ್ಕಿದೆ ಅಂದರೆ ನೀವು ಕೂಡ ನನ್ನ ರೀತಿಯಲ್ಲಿ ರೂಪ ಬಸಂತರಾಗಿರಬೇಕು. ರೂಪ ಅಂದರೆ ಬಿಂದು, ನಾನು ಆತ್ಮ ಅನ್ನೋ ಆ ಒಂದು ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಮತ್ತು ನಿಮ್ಮ ಮುಖದಿಂದ ಸದಾ ಜ್ಞಾನರತ್ನಗಳು ಎಲ್ರಿಗೂ ತಿಳಿಸಿ ಅಂತ ಇದ್ದಾರೆ ಬಾಬಾ. ಯಾಕಂದರೆ ಈ ಸಂಗಮ ಯುಗ ಮಾತ್ರ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ಅನ್ಯರಿಗೂ ನಾವು ಆತ್ಮದ ಸ್ಮೃತಿಯನ್ನು ತರಿಸುವಂತಹ ಯುಗ ಆಗಿದೆ. ಹಾಗಾಗಿ ಈ ಒಂದು ಜಾಗೃತಿ ನಿಮ್ಮಲ್ಲಿರಲಿ ಅಂತಾರೆ ಬಾಬಾ. ಮೇ ಪರಮಾತ್ಮ ಜ್ಞಾನ ಕಾ ಸಾಗರ್ ಹೂँ, ಪಢಾಯಿ ಸೋರ್ಸ್ ಆಫ್ ಇನ್ಕಮ್ ಹೋತಿ ಹೈ. ತಂದೆ ಬಂದು ಈ ಸಂಗಮ ಯುಗದಲ್ಲಿ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮನ್ನು ಕೂಡ ಅವರು ಸಮಾನರಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ಜ್ಞಾನನೇ ಸೋರ್ಸ್ ಆಫ್ ಇನ್ಕಮ್ ಆಗಿದೆ ನಿಮಗೆ. ಪಡ್ಕರ್ ಜಬ್ ಬ್ಯಾರಿಸ್ಟರ್ ಡಾಕ್ಟರ್ ಆದಿ ಬಂತೆ ಹೇ ತೋ ಲಾಖೋಂ ಕಮಾತೆ. ಬಾಬಾ ಲೌಕಿಕ ಮತ್ತು ಅಲೌಕಿಕ ಉದಾಹರಣೆಯನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಈ ಪ್ರಪಂಚದಲ್ಲಿ ನಾವು ಶ್ರೇಷ್ಠ ವಿದ್ಯೆಯನ್ನು ಓದ್ತೀವಂದರೆ ಅದರ ಆಧಾರದಲ್ಲಿ ನಾವು ಸಂಪಾದನೆಗಳನ್ನು ಮಾಡ್ಕೊಳ್ತೀವಿ. ಅದು ಒಂದು ಜನ್ಮಕ್ಕೆ ಸೀಮಿತ. ಡಾಕ್ಟರ್ ಆಗಿರ್ಬೋದು, ಅಥವಾ ಬ್ಯಾರಿಸ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು. ಆದರೆ ಆ ಜನ್ಮಕ್ಕಾಗಿ ಆ ವಿದ್ಯೆಯನ್ನು ಓದ್ತೀರಾ, ಅದೇ ಜನ್ಮದಲ್ಲಿ ನಿಮ್ಮ ಪ್ರಾಪ್ತಿಯನ್ನು ಪಡ್ಕೊಳ್ತೀರಾ, ಹಣವನ್ನು ಸಂಪಾದನೆ ಮಾಡ್ಕೋತೀರಾ. ಆದರೆ ನೆಕ್ಸ್ಟ್ ಜನ್ಮಕ್ಕೆ ಮತ್ತೆ ನೀವು ಜನ್ಮ ತಗೊಂಡು ಬೇರೆ ಒಂದು ಶರೀರವನ್ನು ಧಾರಣೆ ಮಾಡ್ಕೊಂಡ್ಮೇಲೆ ವಿದ್ಯೆ ಎಲ್ಲನೂ ಹೊಸತನ ಆಗ್ಬಿಡುತ್ತಲ್ವ. ಆದರೆ ಇಲ್ಲಿ ಸಂಗಮದ ಮಹತ್ವಿಕೆ ಏನು ಅಂದರೆ, ಇದೇ ಹಳೆಯ ಶರೀರದಲ್ಲಿರ್ತಾ ಇದೇ ಹಳೆಯ ಪ್ರಪಂಚದಲ್ಲಿ ಸಂಗಮ ಯುಗದಲ್ಲಿ ಪರಮಾತ್ಮನ ಸಂಘದಲ್ಲಿದ್ದು ತಂದೆಯನ್ನು ಟೀಚರಾಗಿ ಸ್ವೀಕಾರ ಮಾಡಿಕೊಂಡು ಈ ವಿದ್ಯೆಯನ್ನು ಓದಿದಾಗ ನೀವು 21 ಜನ್ಮಗಳಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಪಡ್ಕೊಳ್ತೀರಾ. ಇದು ಒಂದು ಜನ್ಮದ ಮಾತಿಲ್ಲ, 21 ಜನ್ಮದ ಭಾಗ್ಯದ ಮಾತು ಅಂತ ಬಾಬಾ ಹೇಳ್ತಾರೆ. ಬಾಬಾರವ್ರು ತಿಳಿಸ್ತಾರೆ, ತುಮ್ ಬಚ್ಚೋ ಮೇ ಬಾತ್ಚೀತ್ ಕರ್ನೆ ಕಿ ಭಿ ಕಿತನಿ ರಾಯಲ್ಟಿ ಹೋನಿ ಚಾಹಿಯೆ, ತುಮ್ ರಾಯಲ್ ಬಂತೆ ಹೋ. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ನೀವು ಮಾತನಾಡುವಂಥ ರೀತಿ ಕೂಡ ಬಹಳ ರಾಯಲ್ ಆಗಿರಬೇಕು. ತೋ ರಾಜಾओं की चलन देखो कैसी होती है. ಯಾಕಂದರೆ ಈಗ ಬಾಬಾ ನಮಗೆ ರಾಜಾओं का ರಾಜ ಬನಾನೆ ಆಯೆ. ಹಾಗಿದ್ಮೇಲೆ ನೀವು ರಾಜರ ಒಂದು ರಾಯಲ್ಟಿಯನ್ನು ನೋಡಿ, ಅವರು ಎಷ್ಟು ರಾಯಲ್ಟಿಯಲ್ಲಿರ್ತಾರೆ, ಅವರ ಮಾತುಕತೆ ನಡವಳಿಕೆ ಹೇಗಿರುತ್ತೆ. ಬಾಬಾ ತೋ ಅನುಭವಿ ಹೇನಾ. ಬ್ರಹ್ಮ ಬಾಬಾರವ್ರಿಗೆ ಇದರೆಲ್ಲ ಅನುಭವ ಇದೆ. ರಾಜಾओं को ನಜರಾನಾ ದೇತೆ ಹೇ, ಕಭಿ ಐಸೆ ಹಾತ್ ಮೇ ಲೇಂಗೆ ನಹಿ. ಯಾರಾದರೂ ರಾಜರಿಗೆ ಏನಾದರೂ ಉಡುಗೊರೆ ಅಥವಾ ಏನಾದರೂ ಅವ್ರಿಗೆ ಕಳಿಸ್ಕೊಟ್ಟಾಗ ಅದನ್ನು ಆ ತಟ್ಟೆಯನ್ನು ರಾಜರು ಕೈಯಲ್ಲಿ ಮುಟ್ಟೋದಿಲ್ಲ. ಆ ರಾಯಲ್ಟಿ ಇರಬೇಕು ನಿಮ್ಮಲ್ಲಿ. ಅಂದರೆ ಈಗ ರಾಜರಿಗೂ ರಾಜರಾಗ್ತೀರಾ ಅಂದರೆ ನಿಮ್ಮ ಬುದ್ಧಿಯ ಸ್ಪಷ್ಟತೆ ಮತ್ತು ಸ್ವಚ್ಛತೆ ಎರಡೂ ಹೇಗಿರಬೇಕು. ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಹೋಗುವಂಥ ಮಕ್ಕಳಾಗಿದ್ದೀರಾ. ಹಾಗಾದರೆ ಬುದ್ಧಿಯಲ್ಲಿ ಎಷ್ಟು ಪವಿತ್ರತೆ ಇರಬೇಕು, ರಾಯಲ್ಟಿ ಇರಬೇಕು. ನೀವೀಗ ದೇವತಾ ಸಂಸ್ಕಾರವನ್ನು ತುಂಬಿಕೊಳ್ತಾ ಇದ್ದೀರಂದರೆ ನಿಮ್ಮಲ್ಲಿ ರಾಯಲ್ಟಿನೂ ಇರಬೇಕು, ಪ್ಯೂರಿಟಿನೂ ಇರಬೇಕು ಅಂತ ಬಾಬಾ ತಿಳಿಸ್ತಾರೆ. ರಾಜಾओं में भी फ़र्क होता है ना. ರಾಜರಲ್ಲೂ ಕೂಡ ವ್ಯತ್ಯಾಸ ಇದೆಯಲ್ಲ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಅಭಿ ತುಮ್ ಸತ್ಯುಗಿ ಡಬಲ್ ಸಿರ್ತಾಜ್ ರಾಜಾಯೇ ಬಂತೆ ಹೋ. ಬಾಬಾರವರು ನಮ್ಮನ್ನು ಸತ್ಯುಗದ ಡಬಲ್ ಸಿರ್ತಾಜ್, ಪವಿತ್ರತೆಯ ಕಿರೀಟ, ರಾಜ್ಯಭಾಗ್ಯದ ಕಿರೀಟ, ಈ ಡಬಲ್ ಕಿರೀಟಧಾರಿಗಳನ್ನಾಗಿ ಬಾಬಾರವರು ಮಾಡ್ತಾ ಇದ್ದಾರೆ. ಡಬಲ್ ತಾಜ್ ಕೆ ಲಿಯೆ ಪವಿತ್ರತಾ ಜರೂರ್ ಚಾಹಿಯೆ. ಡಬಲ್ ಕಿರೀಟಧಾರಿಗಳಾಗಬೇಕು ಅಂದರೆ ಪವಿತ್ರತೆ ಅತಿ ಮುಖ್ಯ. ಇಸ್ ವಿಕಾರಿ ದುನಿಯಾಕೋ ಛೋಡನಾ ಹೇ. ಇದು ವಿಕಾರಿ ಪ್ರಪಂಚ ಆಗಿದೆ, ಇದನ್ನು ನೀವು ಬಿಡಬೇಕಾಗಿದೆ, ಬುದ್ಧಿಯಿಂದ ಮರಿಬೇಕಾಗಿದೆ ಎಲ್ಲವನ್ನು. ತುಮ್ ಬಚ್ಚೋನೆ ವಿಕಾರೋಂ ಕೋ ಛೋಡಾ ಹೇ, ವಿಕಾರಿ ಕೋಯಿ ಆಕರ್ बैठ ना सके. ಇಲ್ಲಿ ನೀವು ದಿವ್ಯ ಬ್ರಾಹ್ಮಣರಾಗಿದ್ದೀರಾ ಅಂದರೆ ನೀವು ವಿಕಾರಗಳನ್ನು ಬಿಟ್ಟವರಾಗಿದ್ದೀರಾ. ಪವಿತ್ರತೆಯನ್ನು ನೀವು ಧಾರಣೆ ಮಾಡ್ಕೊಂಡಿದ್ದೀರಾ. ಶರೀರದಿಂದನೂ ಪವಿತ್ರತೆ, ಮನಸ ವಾಚ ಸಂಕಲ್ಪದಿಂದನೂ ಪವಿತ್ರತೆ.
ಹಾಗಿದ್ಮೇಲೆ ಇಲ್ಲಿ ವಿಕಾರಿಗಳು ಯಾರು ಬಂದು ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಕೋಯಿ ಚಾಲಾಕಿ ಕರ್ತೆ ಹೇ, ಕಿಸಿ ಕೋ ಪತಾ ತೊಡೆ ಬರ್ತಾರೆ. ಕೆಲವೊಬ್ಬರು ಬಹಳ ಬುದ್ಧಿಯನ್ನು ಉಪಯೋಗಿಸ್ತಾರೆ. ನಾವು ಅಪವಿತ್ರರಾಗಿದ್ದೀವಿ ಅಂತ ಯಾರು ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಕೋಯಿ ತೋ ಬಹುತ್ ಚಾಲಾಕಿ ಕರ್ತೆ ಹೇ तो बाप बल देखे ना देखे खुद ही पतितात्मा बन जाते हैं. ಯಾರು ನಮ್ಮನ್ನು ನೋಡ್ತಾರೆ ನಾವು ಪಾಪ ಮಾಡಿದ್ದೀವಿ ಅಂತ, ನಾವು ಪಾಪಿಗಳು ಅಂತ ಯಾರು ಗೊತ್ತಾಗುತ್ತೆ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾರೇ ನೋಡಿ ಬಿಡಲಿ, ನಿಮ್ಮ ಕರ್ಮ ಕನಿಷ್ಠ ಆಯಿತು ಅಂದರೆ ನಿಮ್ಮ ಕರ್ಮಫಲ ನೀವೇ ಅನುಭವಿಸ್ಬೇಕು. ನೀವೇ ಪಾಪಿ ಆದ್ರಿ ಅಲ್ವಾ. ಇದರಲ್ಲಿ ಯಾರೇ ನೋಡೋದು ಬಿಡೋದು ಏನಿದೆ? ಜೈಸಿ ಕರ್ನಿ ವೈಸಿ ಬರ್ನಿ, ಏನು ಮಾಡಿದ್ರು ಮಾಡಿದುಣ್ಣು ಮಾರಾಯ ಅನ್ನೋ ರೀತಿಯಲ್ಲಿ ನಿಮ್ಮ ಕರ್ಮಫಲವನ್ನು ನೀವೇ ಅನುಭವಿಸ್ತೀರಾ. ಕೆಟ್ಟ ಕರ್ಮಫಲವನ್ನು ಕೆಟ್ಟದಾಗಿ ನೀವೇ ಅನುಭವಿಸ್ತೀರಾ. ತೋ ತುಂಬಿ ಪಾಪ ಆತ್ಮಹತ್ಯೆ. ಆದರೆ ಈ ಜ್ಞಾನ ಇವಾಗ ಸಿಕ್ಕಿದೆ. ನಾವು ಏನೋ ಮುಂಚೆ ಪುಣ್ಯಾತ್ಮ ಆಗಿರಲಿಲ್ಲ, ಈಗ ಆಗುವಂಥ ಪ್ರಯಾಸ ಪಡ್ತಾ ಇದ್ದೀವಿ. ಹಾಗಾಗಿ ಈ ಜಾಗೃತಿ ನಿಮ್ಮಲ್ಲಿರಲಿ ಅಂತ ಬಾಬಾ ಜಾಗೃತಿಯನ್ನು ತರಿಸ್ತಾ ಇದ್ದಾರೆ. ಮತ್ತೆ ಮತ್ತೆ ಪಾಪ ಮಾಡಬೇಡಿ, ಇದು ಪುರುಷೋತ್ತಮ ಸಂಗಮ ಯುಗ. ಪಾಪದಿಂದ ಮುಕ್ತರಾಗಿ ಇನ್ನೂ ನಿಮ್ಮ ತಲೆ ಮೇಲೆ ಪಾಪದ ಹೊರೆ ಜಾಸ್ತಿ ಮಾಡ್ಕೋಬೇಡಿ ಅಂತಾರೆ. ಬಾಪ್ ಕಿತ್ನಾ ಶೃಂಗಾರ್ತೆ ಹೇ, ಊಂಚ್ತೆ ಊಂಚ್ ಭಗವಾನ್ ಪಡಾತೆ ಹೇ. ತಂದೆ ಬಂದು ಈಗ ಜ್ಞಾನ ರತ್ನಗಳನ್ನು ನಮಗೆ ಕೊಟ್ಟು ನಮಗೆ ಗುಣಜ್ಞಾನದಿಂದ ಶೃಂಗಾರ ಮಾಡೋದಕ್ಕೆ ಬಾಬಾ ಆತ್ಮಿಕ ವಿದ್ಯೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿ ಅಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ತೋ ಕಿತನಾ ಖುಷಿ ಸೇ ಪಡ್ನಾ ಚಾಹಿಯೇ, ಐಸಿ ಪಢಾಯಿ ತೋ ಕೋಯಿ ಸೌಭಾಗ್ಯಶಾಲಿ ಪಡ್ತೆ ಹೇ. ಎಷ್ಟು ಖುಷಿಯಿಂದ ನೀವು ಈ ವಿದ್ಯೆಯನ್ನು ಓದಬೇಕು. ಈ ವಿದ್ಯೆಯನ್ನು ಓದೋದಕ್ಕೆ ಎಷ್ಟೊಂದು ನೀವು ಸೌಭಾಗ್ಯಶಾಲಿ ಆಗಿರಬೇಕು. ಇಂಥ ಜ್ಞಾನ ಸಿಕ್ಕಿದೆ ಅಂದರೆ ನಾವೇ ಸೌಭಾಗ್ಯಶಾಲಿಗಳು. ಹಾಗಿದ್ಮೇಲೆ ಇಂಥ ಸೌಭಾಗ್ಯವನ್ನು ಪಡ್ಕೊಳ್ಳುವಂಥ ವಿದ್ಯೆಯನ್ನು ಓದ್ತೀರಾ ಅಂದರೆ ನಿಮ್ಮಲ್ಲಿ ಎಷ್ಟು ನೀವು ಖುಷಿ ನಶೆಯಲ್ಲಿ ಇರಬೇಕು. ಆರ್ ಫಿರ್ ಬಾಬಾರವ್ರು ಹೇಳ್ತಾರೆ, ಆರ್ ಫಿರ್ ಸರ್ಟಿಫಿಕೇಟ್ ಬಾಬಾ ಅಂದರೆ ಮತ್ತೆ ಇಂಥ ಸೌಭಾಗ್ಯಶಾಲಿಗಳು ಆಗ್ತಾ ಇದ್ದೀರಾ, ಸರ್ಟಿಫಿಕೇಟನ್ನು ಪಡ್ಕೊಳ್ಳುವಂಥ ಅಂದರೆ ಬಾಬಾರವರಿಂದ ನಾವು ದೇವಿ ದೇವತೆಗಳಾಗುವಂಥ ವಿದ್ಯೆಯನ್ನು ಓದ್ತಾ ಇದ್ದೀವಿ. ಅಂದಮೇಲೆ ತಂದೆಯಿಂದ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ನಾವೆಷ್ಟು ಪವಿತ್ರರಾಗಬೇಕಾಗಿದೆ ಅನ್ನೋ ಈ ಒಂದು ಜಾಗೃತಿ ನಿಮ್ಮಲ್ಲಿರಲಿ. ಬಾಬಾ ಕೇತೆ ಹೇ ತುಮ್ ಪಡ್ತೆ ಕಹಾ ಹೋ, ಬುದ್ಧಿ ಭಟಕ್ತಿ ರೇತಿ. ಅಂದರೆ ನಿಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. ನಾನು ಎಂಥ ಸೌಭಾಗ್ಯಶಾಲಿ ಆತ್ಮ ಆಗೋದಕ್ಕಾಗಿ ತಂದೆಯಿಂದ ಈ ವಿದ್ಯೆಯನ್ನು, ತಂದೆ ಮುಖಾಂತರ ವಿದ್ಯೆಯನ್ನು ಓದ್ತಾ ಇದ್ದೀನಿ, ನಾನು ತಂದೆಯಿಂದ ಸರ್ಟಿಫಿಕೇಟು ತಗೋಬೇಕಾಗಿದೆ ಅನ್ನೋ ಈ ಜಾಗೃತಿ ನಿಮ್ಮಲ್ಲಿರಬೇಕು. ಆದರೆ ಬಾಬಾನೂ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮ ಕಡೆ ನೋಡ್ತಾ ಇದ್ದೀನಿ, ನಿಮ್ಮ ಬುದ್ಧಿ ಅಂತೂ ಇಲ್ಲೇ ಇದೇ ಪ್ರಪಂಚದಲ್ಲಿ ಇಲ್ಲೇ ನಿಮ್ಮ ಬುದ್ಧಿ ಅಲ್ದಾಡ್ತಾ ಇದೆ. ತೋ ಬಾಪ್ ಕೇತೆ ಹೇ ತುಮ್ ಪಡ್ತೆ ಕಹಾ ಹೋ, ಬುದ್ಧಿ ಭಟಕ್ತಿ ರೇತಿ ಹೇ. ಬಾಬಾರವ್ರ ಮುಂದೆ ಸೆಂಟ್ರಲ್ ಕೂತಿದ್ರು ನಿಮ್ಮ ಬುದ್ಧಿ 4-6 ಕಡೆ ಅಲ್ದಾಡ್ತಾ ಇದೆ. ತೋ ಕ್ಯಾ ಬನೆಂಗೆ? ಈ ಥರ ನಿಮ್ಮ ಬುದ್ಧಿಯ ಲೈನೇ ಕ್ಲಿಯರ್ ಇಲ್ಲ ಅಂದರೆ ನೀವು ವಿದ್ಯೆಯನ್ನು ಹೆಂಗೆ ಓದ್ತೀರಾ, ಧಾರಣೆ ಮಾಡ್ಕೊಳ್ತೀರಾ, ಹೆಂಗೆ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ? ಇಲ್ಲಿ ಆತ್ಮಾಭಿಮಾನಿ ಆಗೋದು ಬಹಳ ಮುಖ್ಯ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. तो क्या बनेंगे? लौकिक बाप भी कहते हैं इस हालत में तो तुम नापास होंगे. ಈಗ ಲೌಕಿಕ ತಂದೆನೇ ಹೇಳ್ತಾರೆ, ಸ್ಕೂಲಿಗೆ ಹೋದ್ರಿ ಅಂದರೆ ನೀವು ವಿದ್ಯೆ ಮೇಲೆ ಗಮನ ಕೊಡಲಿಲ್ಲ ಅಂದರೆ ಫೇಲ್ ಆಗ್ತೀರಾ, ಪ್ರಪಂಚದ ಆಕರ್ಷಣೆಯಲ್ಲಿ ಹೋಗಬೇಡಿ ಅಂತ ಮನೆಯಲ್ಲಿ ತಂದೆ ತಾಯಿ ಕೂಡ ಮಕ್ಕಳನ್ನು ಬೈತಾರೆ. ಹಾಗಿದ್ಮೇಲೆ ಇಲ್ಲಿ ಅಲೌಕಿಕ ತಂದೆ ಬಂದು ನಮ್ಮನ್ನು ಪರಂಧಾಮದ ಜ್ಞಾನವನ್ನು ತಿಳಿಸಿ ಮುಂದೆ ಬರುವಂಥ ಸತ್ಯುಗದಲ್ಲಿ ಶ್ರೇಷ್ಠ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ವಿದ್ಯೆಯನ್ನು ತಿಳಿಸ್ತಾ ಇದ್ದಾರೆ. ಅಂದಮೇಲೆ ಇಲ್ಲಿ ಮನಸ ವಾಚ ಸಂಕಲ್ಪ ಶರೀರದಲ್ಲಿ ಎಷ್ಟು ನಿಮಗೆ ಪವಿತ್ರತೆ ಬೇಕು ಅನ್ನೋ ಜಾಗೃತಿ ಬಾಬಾ ತಿಳಿಸ್ತಾರೆ. कोई तो पढ़कर लाख कमाते हैं, कोई तो देखो धक्के खाते रहते हैं. तुमको
ಫಾಲೋ ಕರ್ನಾ ಹೇ ಮದರ್ ಫಾದರ್. ಬಾಬಾ ಹೇಳ್ತಾರೆ ಇದು ಕೂಡ ವಿದ್ಯೆ ಆಗಿದೆ ಜ್ಞಾನ ಮಾರ್ಗದಲ್ಲಿ, ಸಂಗಮ ಯುಗದಲ್ಲಿ. ಇಲ್ಲಿ ನೀವು ಫಾಲೋ ಮಾಡಬೇಕಾಗಿದ್ದು ಬರೀ ಮಮ್ಮ ಬಾಬಾ, ಬ್ರಹ್ಮ ಬಾಬಾ ಮಮ್ಮನ. ಅವರು ಹೆಂಗೆ ಶ್ರೇಷ್ಠ ಪುರುಷಾರ್ಥಿ ಆಗಿದ್ದರೋ ಅವರ ರೀತಿಯಲ್ಲಿ ನೀವು ಕೂಡ ಫಾಲೋ ಫಾದರ್ ಮಾಡಿ, ಪುರುಷಾರ್ಥವನ್ನು ಮಾಡಿ. ಫಾಲೋ ಫಾದರ್ ಮದರ್. तो उतना मनुष्यों को वैराग्य आएगा, फिर पढ़ने लग पड़ेंगे. ಬಾಬಾರವ್ರು ಹೇಳ್ತಾರೆ ನಿಮ್ಮಲ್ಲೂ ಕೂಡ ವೈರಾಗ್ಯ ಯಾವಾಗ ಬರುತ್ತೆ ಅಂದರೆ ಆಗೆ ಚಲ್ಕರ್ ಜಿತನಾ ದುಃಖ ಬಡೇಗ. ಇಲ್ಲಿ ಸಂಗಮ ಯುಗದಲ್ಲಿ ಆತ್ಮಜಾಗೃತಿ ಸಿಕ್ಕಿದ್ರೂ ಸಹ ನಿಮ್ಮಲ್ಲಿರುವಂಥ ಈ ಕೇರ್ಲೆಸ್ನೆಸ್ಸು ಯಾವಾಗ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅಂದರೆ ಮುಂದೆ ಬರ್ತಾ ಬರ್ತಾ ಪೇಪರ್ಸ್ ಜಾಸ್ತಿ ಆಗುತ್ತೆ, ದುಃಖ ಬರುತ್ತೆ. ಆಗ ನೀವೇ ಆಟೋಮೆಟಿಕ್ಲಿ ಪುರುಷಾರ್ಥವನ್ನು ಶ್ರೇಷ್ಠ ಮಾಡ್ಕೊಳ್ತೀರಾ. ನೋಡಿ, ಲಾತೋ ಕಾ ಭೂತ್ ಬಾತೋ ಸೆ ನಹೀ ಮಾನ್ತಾ ಅಂತಾರೆ. ಅಂದರೆ ಒಂದು ಬಾಬಾ ತಂದೆ ರೂಪದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ, ಪ್ರೀತಿಯಿಂದ ಕಲಿಸ್ತಾ ಇದ್ದಾರೆ ಅಂದಾಗ ನಾವು ಕಲ್ತ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ಇಲ್ಲಾಂದರೆ ಪರಿಸ್ಥಿತಿ ಕೂಡ ನಮಗೆ ಪಾಠ ಕಲಿಸುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸೊ ಅಷ್ಟೊಂದು ವೈರಾಗ್ಯ ಬರುವಂಥ ಸಮಯನೂ ಮುಂದೆ ಕಾದಿದೆ ನಿಮಗೆ ಅಂತಾರೆ ಬಾಬಾ. तो तुमको तो कुछ भी करना नहीं है, तुम तो ಖುಷಿ ಸೇ ತಯಾರಿ ಕರ್ತೆ ಹೋ. ಬಾಬಾರವ್ರು ಹೇಳ್ತಾರೆ ಈಗ ಜ್ಞಾನ ಸಿಕ್ಕಿದೆ ಅಂದಮೇಲೆ ಯಾವುದನ್ನು ಬಿಡೋಕ್ಕೆ ನಿಮಗೆ ಕಷ್ಟನೇ ಇಲ್ಲ, ಖುಷಿ ಖುಷಿಯಿಂದ ತಯಾರಿ ಮಾಡ್ಕೊಳ್ಳಿ. ಪುರುಷಾರ್ಥ ಕರ್ ಪಡಾನೆ ವಾಲೆ ಸೇ ಭೀ ಊಂಚ್ ಪದ್ ಪಾನಿ ಹೇ. ಪುರುಷಾರ್ಥ ಚೆನ್ನಾಗಿ ಮಾಡಿ. ಜ್ಞಾನವನ್ನು ತಿಳ್ಕೊಂಡು ಬೇರೆ ಮಕ್ಕಳು ನಿಮಗೆ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಅವ್ರಿಗಿಂತನೂ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳುವಂತಹ ಭಾಗ್ಯವನ್ನು ರೂಪಿಸ್ಕೊಳ್ಳಿ. ಇದು ರೇಸ್ ಆಗಿದೆ. ಎಷ್ಟೆಷ್ಟು ತಂದೆ ತಿಳಿಸುವಂಥ ಶ್ರೀಮತದ ಆಧಾರ ನಡೀತಿರೋ ಅಷ್ಟಷ್ಟು ಶ್ರೇಷ್ಠ ಪದವಿಯನ್ನು ಪಡ್ಕೋಬಹುದು, ಪಡ್ಕೊಳ್ಳಿ ಅಂತಾರೆ ಬಾಬಾ. तो बाबा ತಿಳಿಸ್ತಾ ಇದ್ದಾರೆ ऐसे भी पढ़ाने वाले से पढ़ने वालों की अवस्था बहुत अच्छी रहती है. बाप तो हर एक को जानते हैं ना. ಬಾಬಾರವ್ರು ಹೇಳ್ತಾರೆ ಓದಿಸೋರ್ಗಿಂತ ಓದುವಂಥವ್ರು ಮುಂದೆ ಹೊಟ್ಟೋಗ್ತಾರೆ, ಇನ್ನೂ ಶ್ರೇಷ್ಠ ಪುರುಷಾರ್ಥಿಗಳಾಗ್ತಾರೆ. ಆ ರೀತಿ ಪುರುಷಾರ್ಥ ಮಾಡಿ ಪ್ರತಿಯೊಬ್ಬರಲ್ಲೂ ಆಸಕ್ತಿ ಇರಬೇಕು. ನಾನು ದೇವಿ ದೇವತಾ ಪದವಿಯನ್ನು ಪಡ್ಕೊಳ್ತೀನಿ, ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀನಿ. ಬಾಬಾ ಇವತ್ತು ನಮ್ಮಲ್ಲಿರೋ ಅವಗುಣಗಳನ್ನು ತೆಗೆದು ಶ್ರೇಷ್ಠ ಪುರುಷಾರ್ಥ ಮಾಡೋದಕ್ಕೆ ಇಡೀ ಮುರಳಿಯಲ್ಲಿ ಡೈರೆಕ್ಷನನ್ನು ನೀಡಿದ್ದಾರೆ. तो हमारे में कौन सी कमी है, माया के विघ्नों से ಪಾರ್ ಜಾನಾ ಹೇ, ಉಸ್ಮೇ ಫಸ್ನಾ ನಹೀ ಹೇ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಇರಿ ಪ್ರತಿ ಸೆಕೆಂಡು. ನನ್ನಲ್ಲಿ ಯಾವ ಕೊರತೆ ಇದೆ, ನನ್ನನ್ನು ಮಾಯೆ ಯಾಕೆ ಸತಾಯಿಸ್ತಾ ಇದೆ, ನಾನು ಯಾಕೆ ಮಾಯೆಯ ವಾರಲ್ಲಿ ಬಿದ್ದೋಗ್ತಾ ಇದ್ದೀನಿ, ಇದ್ರ ಚೆಕ್ಕಿಂಗ್ ಪ್ರತಿಕ್ಷಣ ಮಾಡಿ ಪುರುಷಾರ್ಥ ಮಾಡಿ ಮುಂದೆ ಓಡ್ತಾ ಇರಿ. ಸಂಗಮ ಯುಗದ ಸಮಯ ಮಾತ್ರನೇ ಪ್ರಾಪ್ತಿಯ ಸಮಯ. ಮತ್ತು ಯಾವಾಗಲೂ ನಾವು ನಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈ ಶ್ರೇಷ್ಠ ಸಮಯದ ಮಹತ್ವಿಕೆಯನ್ನು ತಿಳ್ಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ ಅಂತಿದ್ದಾರೆ ಬಾಬಾ ಇವತ್ತು ಡೈರೆಕ್ಷನ್ ಫುಲ್ ಮಾಯಾ ಜೀತ್ ಆಗೋದಕ್ಕೆ. जो कहते हैं माया तो बड़ी ज़बरदस्त है, हम कैसे चल सकेंगे, अगर ऐसे सोचो तो माया एकदम कच्चा खा लेगी. गज ने ग्रह को खाया, ये अभी का बात है. ಮಾಯೆ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮನ್ನು ಈ ಒಂದು ಜ್ಞಾನದ ಮಾರ್ಗದಲ್ಲಿ ನಡೆಯೋಕ್ಕೆ ಬಿಡೋದಿಲ್ಲ. ಅದಷ್ಟೊಂದು ಅಡ್ಡಿನ ತಂದಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಗಜಕೋ ಗ್ರಹನೇ ಖಾಯ, ಗಜವನ್ನು ಗ್ರಹ ನುಂಗಿತು ಎಂಬ ಈ ಕತೆ ಇದೆಯಲ್ಲ, ಅದೇ ನಿಮ್ಮ ಕತೆ ಕೂಡ ಆಗೋಗುತ್ತೆ. ಆತ್ಮಾಭಿಮಾನಿಯಾಗಿ ಶ್ರೇಷ್ಠ ಪುರುಷಾರ್ಥ ಮಾಡ್ತೀರಾ, ಆದರೆ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಳ್ತೀರಾ. ಬ್ಯಾಲೆನ್ಸ್ ಬಾಬಾ ಹೇಳಿದಾರಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಈ ಬ್ಯಾಲೆನ್ಸ್ ಅನ್ನೋ ಮಾತಲ್ಲಿ ದೇಹಾಭಿಮಾನಕ್ಕೆ ವಶೀಭೂತ ಆಗಿ ನೀವು ಆತ್ಮ ಅಭಿಮಾನಿ ಆಗೋದನ್ನು ಕಂಪ್ಲೀಟಾಗಿ ಮರ್ತೋಗಿ ಈ ಪುರುಷಾರ್ಥಿ ಸಂಗಮ ಯುಗದ ಈ ಜೀವನವನ್ನು ಜೀವಿಸೋದೇ ಬಿಟ್ಬಿಡ್ತೀರ ಮಕ್ಕಳೇ. ಅದು ನಿಮ್ಗೆ ಗೊತ್ತೇ ಆಗಲ್ಲ. ಆ ರೀತಿಯಾದಂಥ ಕೆಲಸವನ್ನು ಮಾಯ ಮಾಡುತ್ತೆ. ಎಂಥ ಶ್ರೇಷ್ಠ ಪುರುಷಾರ್ಥಿಗಳನ್ನು ಕೂಡ ಪರಿಸ್ಥಿತಿ ಬೀಳಿಸ್ಬಿಡುತ್ತೆ. ಅದಕ್ಕೆ ಗಜ್ಕೋ ಗ್ರಹನೇ ಖಾಯ, ಗಜವನ್ನು ಗ್ರಹ ನುಂಗಿತು ಎಂಬ ಈ ಕಥೆಯ ಉದಾಹರಣೆ ಇದೆ. तो अच्छे अच्छे बच्चों को भी माया रूपी ग्रह एकदम हप कर लेती है. ನೀವು ಶ್ರೇಷ್ಠ ಪುರುಷಾರ್ಥಿಗಳೇ. ಮಾಯೆ ರಾಯಲ್ ರೂಪ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಮಾಯೆ ರಾಯಲ್ ರೂಪ. ನಾನು ಪಾಪನೇ ಮಾಡ್ತಾ ಇಲ್ಲಪ್ಪ, ಬಾಬಾ ತಿಳಿಸಿದಾರಲ್ವ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಸೊ ಈ ಬ್ಯಾಲೆನ್ಸ್ ಅನ್ನೋ ಹೆಸರಲ್ಲಿ ಮಾಯೆ ಸರಿಯಾಗಿ ನಿಮ್ಮನ್ನು ನುಂಗಾಕತ್ತೆ.
ಒಂದೇ ಶ್ರೀಮತ ಅಷ್ಟೇ. ಆ ಶ್ರೀಮತದ ಆಧಾರದಲ್ಲಿ ನಾನು ನಡಿಬೇಕು. ಯಾವುದೇ ಒಂದು ಕರ್ಮಗಳು ಅಥವಾ ಸಂಕಲ್ಪಗಳು ಶ್ರೀಮತದ ವಿರುದ್ಧ ಆಗ್ತಾಯಿದೆ ಅಂದ್ರೇ ಮಾಯೆ ಸ್ವಲ್ಪ ಸ್ವಲ್ಪ ನಿಮ್ಮನ್ನು ನುಂಗಕ್ಕೆ ಶುರು ಮಾಡ್ತು ಅನ್ನೋ ಈ ಸಂಕೇತ ತಿಳ್ಕೊಂಡು ಆತ್ಮಾಭಿಮಾನಿಯಾಗಿ ಶ್ರೇಷ್ಠ ಪುರುಷಾರ್ಥ ಮಾಡಿರೋದನ್ನು ಕಳ್ಕೊಳ್ಳುವಂಥ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಏತೋ ಯುದ್ಧ ಕಾ ಮೈದಾನ ಹೇ, ಇದು ಯುದ್ಧದ ಮೈದಾನ. ಪರಿಸ್ಥಿತಿಗಳು ಬರುತ್ತೆ, ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾದ್ರೆ ನಾವು ನಮ್ಮ ಶತ್ರುಗಳಿಗೆ ಹೇಳೋಕ್ಕಾಗಲ್ಲ, ನನ್ನ ಮೇಲೆ ದಾಳಿ ಮಾಡಬೇಡಿ, ನನ್ನ ಮೇಲೆ ಕೈ ಇಡಬೇಡಿ, ಹಾಗೆ ದೂರದಿಂದ ಯುದ್ಧ ಮಾಡಿ ಅಂತ. ಅಂದರೆ ಬುದ್ಧಿಗೆ, ಸಂಕಲ್ಪಕ್ಕೆ ದೇಹಾಭಿಮಾನವನ್ನು ತರಿಸುವಂತಹ ಪರಿಸ್ಥಿತಿಗಳು ಬರುತ್ತೆ. ಪ್ರತಿಯೊಂದರಿಂದ ನೀವು ವಿಜಯಿಗಳಾಗಬೇಕು, ಪಾರು ಮಾಡಬೇಕು ಪೇಪರು. ಇದು ಯುದ್ಧದ ಮೈದಾನ ಆಗಿದೆ. ಶರೀರದಿಂದನೂ ಸಂಕಲ್ಪದಿಂದನೂ ಮನಸಾವಾಚ ಕರ್ಮಗಳಿಂದನೂ ಯುದ್ಧ ಇಲ್ಲಿ. ಹಾಗಾಗಿ ಪ್ರತಿಕ್ಷಣ ಯುದ್ಧ ಮಾಡಿ ವಿಜಯಿಗಳಾಗಿ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಉದಾಹರಣೆಗೆ ಸೈನಿಕರು ಯುದ್ಧ ಮಾಡೋಕ್ಕೆ ಹೋದಾಗ ಬೇರೆ ಯಾವುದೇ ಚಿಂತೆ ಇರಲ್ಲ. ನಾನು ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ, ಹೆಂಡತಿನ ಬಿಟ್ಟು ಬಂದಿದ್ದೀನಿ. ಅವರು ಯುದ್ಧಕ್ಕೆ ನಿಂತಿದ ತಕ್ಷಣ ಕರೋ ಯಾ ಮರೋ ಅಷ್ಟೇ ಅವ್ರ ಪರಿಸ್ಥಿತಿ. ಒಂದು ಮಾಡಬೇಕು, ಕರೋ ಯಾ ಮರೋ. ಅದೇ ರೀತಿ ಈಗ ನಾನು ಸಂಗಮಯುಗ ಪುರುಷಾರ್ಥಿಯಾಗಿದ್ದೀನಿ ಅಂದಮೇಲೆ ದೇಹಾಭಿಮಾನವನ್ನು ಬಿಡಬೇಕು, ಆತ್ಮಾಭಿಮಾನಿಯಾಗಿ ಪಕ್ಕಾ ನಾನಾಗಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಭಾಗ್ಯವನ್ನು ಪಡ್ಕೋಬೇಕು. ಈ ಒಂದು ಜಾಗೃತಿ ನಿಮ್ಮಲ್ಲಿರಲಿ ಅಂತಾರೆ ಬಾ. ಅಭಿ ತುಮಾರಿ ಚಡ್ತಿ ಕಲಾ ಹೋತಿ ಹೈ. ಯಾಕಂದರೆ ಈ ಸಂಗಮಯುಗದಲ್ಲಿ ಮಾತ್ರ ಆತ್ಮ ಉನ್ನತಿ ಆಗುವಂಥದ್ದು. ನೋಡಿ, ಡ್ರಾಮಾ ಪ್ಲ್ಯಾನ್ ಅನುಸಾರ ಆತ್ಮ ಇಳಿತಾನೇ ಬಂತು. ಎಲ್ಲಿ? ಸತ್ಯುಗದಿಂದ ತ್ರೇತಾಯುಗ, ದ್ವಾಪರ, ಕಲಿಯುಗ. ಸಿಡಿ ಉತರ್ನೆ ಕಿ ಕಲಾ ಅಂತಾರೆ ಬಾಬಾ. ಏಣಿ ಇಳಿಯುವಂಥ ಕಲೆಗಳೆಲ್ಲ ಕಮ್ಮಿ ಆಗ್ತು, ಗುಣಲಕ್ಷಣ ಎಲ್ಲ ಕಮ್ಮಿ ಆಯಿತು. ಆದರೆ ಸಂಗಮಯುಗದಲ್ಲಿ ತಾನೇ ನಾನು ಉನ್ನತ ಆಗುವಂಥ ಪುರುಷಾರ್ಥ ಮಾಡಬೇಕು. ಹಾಗಾದರೆ ಈ ಶೂದ್ರರಿಂದ ಬ್ರಾಹ್ಮಣ ಆಗಿ, ಬ್ರಾಹ್ಮಣನಿಂದ ದೇವತೆ ಆಗುವಂಥ ಸಂಸ್ಕಾರಗಳನ್ನು ತುಂಬ್ತಾ ಇದ್ದೀನಿ. ಈ ಜಾಗೃತಿ ಇರಲಿ, ನಿಮ್ಮ ಆತ್ಮದ ಉನ್ನತಿ ಆಗ್ತಾಯಿದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಇಲ್ಲಿ ಕೂಡ ಯುದ್ಧದ ಮೈದಾನದಲ್ಲಿ ಯಾವ ರೀತಿ ನೀವು ಗೆಲುವನ್ನು ಸಾಧಿಸ್ತೀರೋ ಅಷ್ಟಷ್ಟೇ ಪವಿತ್ರರಾಗ್ತೀರಾ, ಪ್ರಾಪ್ತಿಯನ್ನು ಪಡ್ಕೊಳ್ತೀರಾ ಅಂತಾರೆ. ಏಕ್ ಬಚ್ಚೋಂಕೋ ಮತ್ತು ಬಾಬಾ ಹೇಳ್ತಾರೆ, ಬಚ್ಚೋಂಕೋ ಶೋಕ್ ರಖನಾ ಹೈ ಕಿ ಹಮ್ ಭವಿಷ್ಯ ಜೀವನ್ ಹೀರೋ ಜೈಸಾ ಬನೆಂಗೆ. ನೋಡಿ, ಬಾಬಾ ಹೇಳ್ತಾರೆ, ಭವಿಷ್ಯ ಜೀವನದಲ್ಲಿ ನಾವು ಯಾವ ರೀತಿ ಪದವಿಯನ್ನು ಪಡ್ಕೊಳ್ತೀವಿ ಅನ್ನೋ ಜಾಗೃತಿ ನಿಮ್ಮಲ್ಲಿರಬೇಕು. ನೀವು ಹೀರೋ ರೋಲ್ ಮಾಡೋಂಥವ್ರಾಗಬೇಕು. ಅಂದರೆ ಮಹಾರಾಜರಾಗುವಂಥ ಶ್ರೇಷ್ಠ ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ. ನಾನು ಪುರುಷಾರ್ಥ ಮಾಡ್ತಾಯಿದ್ದೀನಿ, ಪುರುಷಾರ್ಥದ ಅನುಸಾರ ಒಂದು ಚಿಕ್ಕ ಪದವಿನೂ ನನಗೆ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಪುರುಷಾರ್ಥಿಗಳಾಗಬೇಡಿ. ನಂಬರ್ವಾರ್ ಪುರುಷಾರ್ಥ ಅನುಸಾರ, ಅದಕ್ಕೇ ನಿಮ್ಮ ಪುರುಷಾರ್ಥ ಹೆಂಗಿರುತ್ತೋ ಆ ರೀತಿ ಪದವಿ ಸಿಗುತ್ತೆ. ಹೀರೋ ಪಾರ್ಟ್ದಾರಿ ನಾನು ಭವಿಷ್ಯದಲ್ಲಿ ಅಂದ್ಕೊಂಡು ಶ್ರೇಷ್ಠ ಪುರುಷಾರ್ಥ ಮಾಡಿ. ವಿಘ್ನೋ ಕೋ ಮಿಟಾತೆ ಜಾವೋ. ನಾನು ಹೀರೋ ಪಾರ್ಟಧಾರೆ ಆಗಿದ್ದೀನಿ ಅನ್ನೋ ಆ ಸ್ಮೃತಿಯಿಂದ ಬರುವಂಥ ವಿಘ್ನಗಳನ್ನೆಲ್ಲ ವಿನಾಶ ಮಾಡ್ಕೊಳ್ಳಿ. ಅದರಿಂದ ಹೊರಗೆ ಬನ್ನಿ, ಅದರಲ್ಲಿ ಸಿಕ್ಕಾಕೋಬೇಡಿ. ये सारी ರಾವಣ ಕಿ ಲಂಕಾ ಹೈ, ತುಮ್ ಸಭಿ ಸೀತಾಯೇ ಹೋ. ಇದು ರಾವಣನ ಲಂಕೆ. ಎಲ್ಲ ಮಾಯಾವಿ ರಾವಣನ ಪ್ರಭಾವ ಬೀರುತ್ತೆ ನಿಮ್ಮ ಬುದ್ಧಿ ಮೇಲೆ, ಸಂಕಲ್ಪದ ಮೇಲೆ. ಆದರೆ ಇದು ಎಲ್ಲದರದಿಂದ ನೀವು ಆತ್ಮಾಭಿಮಾನಿಯಾಗಿದ್ದು ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಇದು ರಾವಣ ರಾಜ್ಯ ಅಂದ್ರೇ ಎಲ್ಲ ರಾವಣನ ಕೃತ್ಯಗಳು, ಇದು ರಾವಣ ರಾಜ್ಯದ ಎಲ್ಲ ಗುಣಲಕ್ಷಣಗಳು ಇಲ್ಲಿ ಹರಡ್ಕೊಂಡಿದೆ. ಇಲ್ಲಿರ್ತಾ ನಾನು ರಾಮರಾಜ್ಯಕ್ಕೆ ಹೋಗೋಕ್ಕೆ ಪುರುಷಾರ್ಥ ಮಾಡಬೇಕು. ಅಥವಾ ಅತೀಂದ್ರಿಯ ಸುಖ ಪೂಛನಾ ಹೋತೋ ಬಚ್ಚೋ ಸೆ ಪೂಛೋ. ಯಾರು ಜ್ಞಾನದ ಆಧಾರದಲ್ಲಿ, ಮುರಳಿ ಆಧಾರದಲ್ಲಿ ನಡೀತಾ ಇರ್ತಾರೋ ಇಂಥ ಮಕ್ಕಳಿಗೆ ಅತೀಂದ್ರಿಯ ಸುಖ ಅಂದರೆ ಅನುಭೂತಿ ಗೊತ್ತಿರುತ್ತೆ, ಕೇಳಿ ಅಂತಾರೆ ಬಾಬಾ. ಯಾಕಂದರೆ ಈ ಹಳೆಯ ಪ್ರಪಂಚದ ಒಂದು ಅವಗಾಹನೆ ನಮಗಿರುತ್ತೆ ಬುದ್ಧಿಯಿಂದ, ಎಷ್ಟು ಜಾಗೃತಿಯಾಗಿರಬೇಕು ಅಂತ. ಅದಕ್ಕೆ ಆತ್ಮಾಭಿಮಾನಿಯಾಗಿ ಅಂತರ್ಮುಖಿಯಾಗಿದ್ದು ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನು ಜೋಡಿಸುವಂಥವರೇ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂಥವ್ರು ಅಂತಾರೆ ಬಾಬಾ. ಕಹಾ ಮಾಯಾ ಕಿ ಗುಪ್ತ ಪ್ರವೇಶ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ, ಎಷ್ಟು ಶ್ರೇಷ್ಠ ಪುರುಷಾರ್ಥಿಗಳಾಗಿದ್ದರೂ ಗುಪ್ತವಾಗಿ ಮಾಯೆ ನಿಮಗೆ ವಾರ ಮಾಡುತ್ತೆ. ಇದರ ಜಾಗೃತಿನೂ ನಿಮ್ಮಲ್ಲಿರಲಿ ಅಂತಾರೆ ಬಾಬಾ. ಪರಕ್ನೆ ಕಿ ಶಕ್ತಿ, ಅದನ್ನು ಕಂಡಿಡೀರಿ ಅಂತಾರೆ.
ಸತ್ಯನಾರಾಯಣ ಕಿ ಕಥಾ ಸುನ್ಕರ್ ಹಮ್ ನರ್ ಸೆ ನಾರಾಯಣ ಬಂತೆ. ಸತ್ಯನಾರಾಯಣ ಕಥೆಯನ್ನು ಕೇಳಿ ನಾವು ಈಗ ನರನಿಂದ ನಾರಾಯಣ ಆಗುವಂಥ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುವಂಥ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ ಅನ್ನೋ ಈ ಜಾಗೃತಿ ನಿಮ್ಮಲ್ಲಿರಲಿ. तो तुम सब हाथ उठाते हो बाबा, हम आपसे पूरा वर्षा लेते हैं. ಅಂದರೆ ನಾವು ಹೇಳೋಕ್ಕೆ ಬಾಬಾ ನಾನು ಖಂಡಿತವಾಗ್ಲೂ ಪುರುಷಾರ್ಥ ತಗೊಳ್ತೀನಿ, ಪುರುಷಾರ್ಥ ಮಾಡ್ತೀನಿ, ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀನಿ ಅನ್ನೋ ಈ ಖುಷಿ ನಿಮ್ಮಲ್ಲಿರುತ್ತೆ. ಆದರೆ ಮಾತಿಗಿರಬಾರ್ದು. ಇದು ನಮ್ಮ ಒಂದು ಆ್ಯಕ್ಟಿವಿಟೀಸಲ್ಲಿ, ಅಂದರೆ ಪರಿವರ್ತನೆ ಆಗುವ ಕಾರ್ಯದಲ್ಲಿ ನಾವು ತೋರಿಸ್ಕೊಡ್ಬೇಕು. ನರನಿಂದ ನಾರಿ, ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗೋದಕ್ಕೆ ನಮ್ಮ ಪುರುಷಾರ್ಥ ಹೆಂಗಿರಬೇಕು? ಇದು ಬಾಯಿ ಮಾತಾ? ಸಂಸ್ಕಾರ ಎಷ್ಟು ಪರಿವರ್ತನೆ ಆಗಬೇಕು? ನಾನು ಎಷ್ಟು ತಂದೆಯ ನೆನಪಿನಲ್ಲಿರಬೇಕು, ಎಷ್ಟು ಆತ್ಮಾಭಿಮಾನಿ ಆಗಬೇಕು, ಎಷ್ಟು ನನ್ನ ವಿಕರ್ಮಗಳನ್ನು ವಿನಾಶ ಮಾಡ್ಕೊಳ್ಳೋಕ್ಕೆ ನಾನು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು, ಇದರ ಜಾಗೃತಿ ನಿಮ್ಮಲ್ಲಿರಲಿ ಅಂತಾರೆ ಬಾಬಾ. ಸೊ ಇದರಲ್ಲೂ ಕೂಡ ನಂಬರ್ ವಾರ್. ಆದರೆ ನಿಮ್ಮ ಪುರುಷಾರ್ಥ ಮಾಡುವುದು ನಿಮ್ಮ ಕೈಯಲ್ಲಿದೆ. ಈ ಭಾಗ್ಯವನ್ನು ರೂಪಿಸ್ಕೊಳ್ಳುವಂತಹ ಸಮಯ ಬಾಬಾ ಈಗ ಕೊಟ್ಟಿದ್ದಾರೆ ನಮಗೆ. ತೋ ಪತಿತ ರಾಜಾओं का भी ರಾಜ ಹೇ, ತೋ ಸಿಂಗಲ್ ತಾಜ್ ವಾಲೆ ರಾಜ. ಅದಕ್ಕೆ ಬಾಬಾ ಹೇಳ್ತಾರೆ ಪತಿತ ರಾಜರಿಗೂ ರಾಜ ಇದ್ದಾರೆ. ಇದು ದ್ವಾಪರದಿಂದ ಬರುವಂಥ ರಾಜಭಾಗ್ಯ. ಇಲ್ಲಿ ರಾಜನೂ ಪತಿತ, ಆದರೆ ರಾಜ್ಯ ಭಾಗ್ಯ ಇದಲ್ಲ, ಅದಕ್ಕಾಗಿ ಅವನಿಗೆ ಕಿರೀಟ. ಪತಿತ ರಾಜ್ಯದಲ್ಲಿ ರಾಜ ಆಗುವಂಥ ಕಿರೀಟ. तो सिंगल ताज वाले राजा डबल ताज वाले राजाओं की माता क्यों झुकते हैं? ಯಾಕೆ ಡಬಲ್ ಸಿರ್ತಾಜ್ ಇರುವಂಥ ರಾಜರ ಮುಂದೆ ಇವರು ತಬ್ಬಿಬಾಗ್ತಾರೆ ಅಂದರೆ ಇವರಲ್ಲಿ ಪವಿತ್ರತೆಯ ಶಕ್ತಿನೇ ಇಲ್ಲ. ಅವರು ಡಬಲ್ ಸಿರ್ತಾಜ್, ಡಬಲ್ ಕಿರೀಟಧಾರಿಗಳ ರಾಜರಲ್ಲಿ ಪವಿತ್ರತೆ ಇದೆ. ಆಧಾ ಕಲ್ಪಕ್ಕೆ ಬಾದ್ ಆಧಾ ಕಲ್ಪ ಜಬ್ ಹೋಗಾ ಕಿ ಅಂದರೆ ಬಾಬಾರವ್ರು ಹೇಳ್ತಾರೆ ಅರ್ಧ ಕಲ್ಪ ಪವಿತ್ರ ಪ್ರವೃತ್ತಿಯ ರಾಜ್ಯ ಭಾಗ್ಯ ಇರುತ್ತೆ. ಆಮೇಲೆ ಆ ಪವಿತ್ರತೆ ಹೋಗೋ ಕಾರಣದಿಂದ ಸಿಂಗಲ್ ಕಿರೀಟಧಾರಿಗಳಾಗಿ ರಾಜ್ಯ ಮಾಡೋ ಕಾರಣದಿಂದ ಪವಿತ್ರ ರಾಜರ ಮುಂದೆ ಇವರು ತಲೆಯನ್ನು ಬಾಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಂದಿಗೂ ಪುರುಷಾರ್ಥ ಮಾಡೋದನ್ನು ನೀವು ಡೀಲಪ್ಪನ್ನು ತೋರಿಸ್ಬೇಡಿ. ಪುರುಷಾರ್ಥದಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಾದರೂ ಕೂಡ ಮುರಳಿ ಸಿಗತ್ತೆ, ನೀವು ಮುರಳಿಯನ್ನು ಓದಿ ಪುರುಷಾರ್ಥ ಮಾಡಿ ಪ್ರಾಪ್ತಿಯನ್ನು ಪಡ್ಕೊಳ್ಳಿ. ಸೆಂಟರ್ಸ್ ಬರೋಕ್ಕಾಗಲಿಲ್ಲ ಅಂದ್ರೂ ಅಪ್ನೇಕೋ ಆತ್ಮ ಸಮಜ್ ಬಾಪ್ಕೋ ಯಾದ್ ಕರೋ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಕೊಯ್ ಭಿ ವಿಕರ್ಮ ವ ಪಾಪ ಕರ್ಮ ದೇಹಾಭಿಮಾನ ಮೇ ಆನೆ ಸೇ ಹಿ ಹೋತಾ ಹೈ. ಯಾವುದೇ ವಿಕರ್ಮ ಅಥವಾ ಪಾಪಕರ್ಮ ದೇಹಾಭಿಮಾನದಲ್ಲಿ ಬರೋ ಕಾರಣದಿಂದನೇ ಆಗೋದು. ವಿಕರ್ಮ ಸೆ ಬಚನೆ ಕೆ ಲಿಯೆ ಬುದ್ಧಿ ಕಿ, ಅದಕ್ಕೆ ವಿಕರ್ಮಗಳಿಂದ ನೀವು ಬಚಾವಾಗಬೇಕಂದ್ರೆ ಬುದ್ಧಿಯನ್ನು ಪ್ರತಿ ನಿಮಿಷ ಚೆಕ್ಕಿಂಗ್ ಮಾಡ್ಕೊಳ್ತಾ ಇರಿ. ಕೋಹಿ ದೇಹದಾರಿ ಸೆ, ಬಾಬಾರವ್ರು ಹೇಳ್ತಾರೆ ಬುದ್ಧಿಯ ಚೆಕ್ಕಿಂಗ್ ಇರಲಿ. ನಮ್ಮ ಬುದ್ಧಿ ಎಷ್ಟು ದೇಹಾಭಿಮಾನದಲ್ಲಿದೆ, ಎಷ್ಟು ಆತ್ಮಾಭಿಮಾನದಲ್ಲಿದೆ, ಈಗ ನನ್ನ ಸ್ಥಿತಿ ಹೇಗಿದೆ, ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಾ, ಪ್ರಪಂಚದ ಬಗ್ಗೆ ಇದೆಯಾ, ಅಥವಾ ಆತ್ಮಾಭಿಮಾನಿಯಾಗಿದ್ದು ಪರಮಾತ್ಮನ ಜ್ಞಾನದ ಕಡೆ ಇದೆಯಾ? ಇವತ್ತು ಇಡೀ ಮುರಳಿಯಲ್ಲಿ ಬಾಬಾ ಆತ್ಮ ಪರಮಾತ್ಮದ ಒಂದು ಮಿಲನ ಸಂಗಮ ಯುಗದ ಸ್ಟೇಜಸ್ಸು, ನಿಮ್ಮ ಪರಿವರ್ತನೆಯ ಒಂದು ಕಾರ್ಯ ಯಾವ ರೀತಿ ಬುದ್ಧಿಯಲ್ಲಿ ನಡೀತಾ ಇದೆ ಅಂತ ಚೆಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ ಏತೋ ಸಡಿ ಹುಯಿ ದೇಹ, ಇದು ಶರೀರ ಏನಿದೆ ಕೊಳ್ತೋಗುವಂಥ ಶರೀರ. ಈಗ ನಾವು ಅನ್ಕೋಬೋದು ಸತ್ತೋದ್ರೆ ಮಾತ್ರ ಕೊಳ್ತೋಗುತ್ತೆ. ಯಾಕೆ? ನಾವು ಜೀವಿತವಾಗಿರಬೇಕಾದ್ರೆ ಎಷ್ಟೊಂದು ರೋಗ ರುಜಿನಗಳನ್ನು ದ್ವಾಪರ ಆದಮೇಲೆ ವಿಕರ್ಮಗಳನ್ನು ಮಾಡ್ತಾ ಈ ಶರೀರದ ಮುಖಾಂತರ ಅನುಭವಿಸ್ತಾ ಬರ್ತಾ ಇದ್ದೀವಿ. ಪ್ರಪಂಚದಲ್ಲಿ ನಾವು ನೋಡಿದಾಗ ಎಷ್ಟೆಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಕ್ಯಾನ್ಸರು, ಅದು ಇದು ಏನು ಮಾಡುತ್ತೆ ಅದೆಲ್ಲ ಶರೀರದಲ್ಲಿ ಅಲ್ವಾ? ಹಲ್ಲು ಉಳ್ಕೋಗುತ್ತೆ, ಕ್ಯಾನ್ಸರ್ ಬಂದರೆ ಒಳಗಡೆ ಶರೀರನ ತಿನ್ಕೊಂಡು ಹೋಗುತ್ತೆ. ಇದೆಲ್ಲ ಕೆಟ್ಟು ಉಳ್ಕೋಗಿರುವಂಥ ಶರೀರ ಸಡಿಯುವಿ. ಯೋಚನೆ ಮಾಡಿ, ಈ ಶರೀರಕ್ಕೆ ಎಷ್ಟೊಂದು ಅಭಿಮಾನ ಅಹಂಕಾರ ಇದೆ ನಮಗೆ. ನಾನು ಸುಂದರವಾಗಿದ್ದೀನಿ, ನಾನು ಹಿಂಗಿದ್ದೀನಿ, ನನ್ನ ಕಲ್ಲರ್ ಹಿಂಗಿದೆ, ನಾನು ಇಂಥವಳು, ನಾನು ಅಂಥವಳು, ನನ್ನ ಪೋಸ್ಟ್ ಇದು, ಪೊಸಿಷನ್ಸ್ ಇದು, ಆಡಂಬರ ಆರ್ಪಾಟ. ಬಾಬಾ ಹೇಳ್ತಾರೆ ಈ ಸಡಿ ಹುಯಿ ಶರೀರ ಹೇ, ಇದನ್ನು ನೋಡಿ ಸ್ವಲ್ಪ ವೈರಾಗ್ಯ ಬರಲಿ ಈ ಶರೀರದ ಮೇಲೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಒಂದು ಸರಿ ಅಂತರ್ಮುಖಿಯಾಗಿ ಯೋಚನೆ ಮಾಡಿ ನೋಡಿ, ಏನು ಈ ಶರೀರ? ರೋಗಗಳ ನಾಡು, ಕ್ರಿಮಿಗಳ ಬೀಡಿದು, ಇದ್ರ ಮೇಲೆ ಇಷ್ಟೊಂದು ಅಭಿಮಾನ,
ಮಕ್ಕಳೇ ಬೇಡ, ಆತ್ಮಾಭಿಮಾನಿ ಆಗಿರಿ ಅಂತಾರೆ ಬಾಬಾ. ಇನ್ಕಾ ಅಭಿಮಾನ್ ಛೋಡೋ, ಈ ದೇಹದ ಅಭಿಮಾನವನ್ನು ಬಿಡಿ. ನಾಟಕ ಪೂರಾ ಹೋತಾ ಹೇ, ಅಭಿ ಹಮಾರೆ 84 ಜನ್ಮ ಪೂರೆ ಹೋತೆ ಹೇ. ಶುಗರ್ ಜಾಸ್ತಿ ಆಯಿತು, ಕಾಲನ್ನೇ ತೆಗಿಬೇಕು, ತಿಂತ ಬಂದುಬಿಡುತ್ತೆ, ಕೊಳ್ತೋಗುತ್ತೆ. ಕ್ಯಾನ್ಸರ್ ಬಂತು, ಕ್ಯಾನ್ಸರ್ ಒಳಗಡೆ ಎಲ್ಲ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಇದು ಬಾಬಾ ಹೇಳ್ತಾರೆ, ಏ ತೊಸ್ಸಡಿ ಹೂಯಿ ದೇಹ ಹೇ. ದೇಹದ ಮೇಲೆ ವೈರಾಗ್ಯವನ್ನು ತನ್ನಿ, ಶ್ರೇಷ್ಠ ಕರ್ಮಗಳನ್ನು ಮಾಡಿ, ಸುಖ, ಶಾಂತಿ, ಸಮೃದ್ಧಿ, ಸಂಪೂರ್ಣ ಆಯುಸ್ಸು, ಆರೋಗ್ಯವನ್ನು ಪಡ್ಕೊಳ್ಳುವಂತಹ ಪ್ರಪಂಚಕ್ಕೆ ಹೋಗೋಕ್ಕೆ ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ. ಮಾಯೆ ಬಿರುಗಾಳಿ ಬಹಳ ಬರುತ್ತೆ, ಯಾವುದಕ್ಕೂ ಹೆದರಬೇಡಿ. ಶ್ರೇಷ್ಠ ಪುರುಷಾರ್ಥಿಗಳಾಗಿ, ಆತ್ಮಾಭಿಮಾನಿಯಾಗಿ ಶ್ರೀಮತದ ಅನುಸಾರ ನಡೆಯಿರಿ. ಇಂದು ಮುರಳಿಯಿಂದ ಧಾರಣೆಗಾಗಿ ಮುಖ್ಯ ಸಾರವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಾರೆ, ವಿಕರ್ಮಗಳಿಂದ ಮುಕ್ತರಾಗಲು ಒಬ್ಬ ತಂದೆಯೊಂದಿಗೆ ಬುದ್ಧಿಯ ಪ್ರೀತಿಯನ್ನು ನೀಡಬೇಕಾಗಿದೆ. ಈ ಹರಿದು ಹೋಗುವಂತಹ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಬೇಕಾಗಿದೆ. ಎರಡನೇ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ನಾವು ಯೋಧರಾಗಿದ್ದೀವಿ. ಈ ಸ್ಮೃತಿಯಿಂದ ಮಾಯಾರೂಪಿ ಶತ್ರುವಿನ ಮೇಲೆ ವಿಜಯವನ್ನು ಹೊಂದಬೇಕಾಗಿದೆ. ಮಾಯೆಯು ಗುಪ್ತ ರೂಪದಲ್ಲಿ ಪ್ರವೇಶ ಮಾಡುತ್ತದೆ, ಆದ್ದರಿಂದ ಅದನ್ನು ಪರಿಶೀಲನೆ ಮಾಡಬೇಕು ಮತ್ತು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ವರದಾನ, ಇಂದಿನ ವರದಾನವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಮನಸ, ವಾಚ ಮತ್ತು ಕರ್ಮಣ ಪವಿತ್ರತೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ಪಡೆಯುವಂಥವರು ನಂಬರ್ 1 ಆಜ್ಞಾಕಾರಿ ಭವ. ಮನಸ, ವಾಚ ಮತ್ತು ಕರ್ಮಣ ಪವಿತ್ರತೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ಪಡೆಯುವಂಥವರು ನಂಬರ್ 1 ಆಜ್ಞಾಕಾರಿ ಭವ. ವರದಾನದ ವಿಸ್ತಾರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಮನಸ ಪವಿತ್ರತೆ ಅರ್ಥಾತ್ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆಯ ಸಂಸ್ಕಾರ ಇಮರ್ಜ್ ಆಗಬಾರದು. ಸದಾ ಆತ್ಮಿಕ ಸ್ವರೂಪ್ ಅರ್ಥಾತ್ ಸಹೋದರ ಬಾಯಿಯ ಶ್ರೇಷ್ಠ ಸ್ಮೃತಿ ಇರಬೇಕು. ವಾಚಾದಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇರಬೇಕು. ಕರ್ಮದಲ್ಲಿ ಸದಾ ನಮ್ರತೆ, ಸಂತುಷ್ಟತೆ ಮತ್ತು ಹರ್ಷಿತ ಮುಖತೆ ಇರಬೇಕು. ಇದರ ಆಧಾರವೆಲ್ಲವೇ ನಂಬರ್ ದೊರಕುವುದು ಮತ್ತು ಇದರ ಆಧಾರದಲ್ಲಿಯೇ ನಂಬರ್ ದೊರಕುವುದು ಮತ್ತು ಈ ರೀತಿಯ ಸಂಪೂರ್ಣ ಪವಿತ್ರತೆ ಆಜ್ಞಾಕಾರಿ ಮಕ್ಕಳ ಗುಣಗಳಾಗಿದೆ. ಈ ಗುಣಗಳನ್ನು ನೀವು ನಿಮ್ಮಲ್ಲಿ ತುಂಬಿಕೊಂಡು ಸದಾ ತಂದೆಯ ಸಮಾನ ಮಕ್ಕಳಾಗುವಂಥ ಪುರುಷಾರ್ಥ ಮಾಡಿ. ಅಂಥವರೇ ತಮ್ಮ ಪ್ರತಿಯೊಂದು ಕರ್ಮದಿಂದ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡುವಂತಹ ಸಮೀಪರತ್ನವಾಗಿರುತ್ತಾರೆ. ಬಾಬಾ ಇವತ್ತು ವರದಾನದ ವಿಸ್ತಾರದಲ್ಲಿ ತಿಳಿಸ್ತಾ ಇದ್ದಾರೆ. ಸಂಕಲ್ಪ, ಮನಸ, ವಾಚ, ಸಂಕಲ್ಪ, ತಂದೆ ಆಜ್ಞೆಯನ್ನು ಪಾಲನೆ ಮಾಡಿಕೊಂಡು ಈ ರೀತಿಯಾದಂಥ ಗುಣಗಳನ್ನು ತುಂಬಿಕೊಳ್ಳುವಂಥವರೇ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ಅಥವಾ ಸಮೀಪ ಬರುವಂಥ ಮಕ್ಕಳಾಗ್ತಾರೆ. ಶ್ಲೋಗನ್ ಆಗಿದೆ, ಸಂಬಂಧ, ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿ, ದಿನಚರ್ಯದಲ್ಲಿ ಅಲ್ಲ. ಶ್ಲೋಗನ್ ಆಗಿದೆ, ಸಂಬಂಧ, ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿ, ದಿನಚರ್ಯದಲ್ಲ. ಸ್ಥಿತಿಯನ್ನು ಎಷ್ಟು ಶ್ರೇಷ್ಠ ಮಾಡ್ಕೋಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ಯಕ್ತ ಸೂಚನೆ, ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿ. ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅಭ್ಯಾಸ ಹೇಗೆ ಮಾಡಬೇಕು ಅಂತ ಡೈರೆಕ್ಷನ್. ಅಂತರ್ಮುಖಿ ಆತ್ಮ ಯಾವುದೇ ಪರಿಸ್ಥಿತಿ ಇರಲಿ, ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಆದರೆ ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿ ತನ್ನನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತದೆ. ಅಂದರೆ ಒಬ್ಬರೇ ಆಗಿರಲಿ ಅಥವಾ ಸಂಘಟನೆಯಲ್ಲಾಗಿರಲಿ, ಎರಡು ಸಿಚುವೇಶನ್ಸಲ್ಲೂ ಕೂಡ ಅಡ್ಜಸ್ಟ್ ಆಗುವುದು ಇದು ಬ್ರಾಹ್ಮಣ ಜೀವನ ಆಗಿದೆ. ಸೊ ಆತ್ಮಾಭಿಮಾನಿ ಅಂದರೆ ಎಂಥ ಪರಿಸ್ಥಿತಿ ಇದ್ರೂ ನಾನು ಆತ್ಮಾಭಿಮಾನಿಯಾಗಿರಬೇಕು. ಪರಿಸ್ಥಿತಿಯ ಒಂದು ಎಫೆಕ್ಟ್ ನನ್ನ ಮೇಲೆ ಇರಬಾರ್ದು. ಅದೇ ಇವತ್ತು ಅಂತರ್ಮುಖಿ ಆಗುವಂತಹ ಸ್ಥಿತಿಯ ಬಗ್ಗೆ ಬಾಬಾ ಇವತ್ತು ತಿಳಿಸ್ತಾ ಇದ್ದಾರೆ. ಒಬ್ಬರೇ ಆಗಿದ್ದರೂ ಸರಿ, ಸಂಘಟನೆಯಲ್ಲಿದ್ದರೂ ಸರಿ, ಅಂತರ್ಮುಖಿಯಾಗಿ
ಇರಬೇಕು. ಅಚ್ಚಾ, ಓಂ ಶಾಂತಿ. ನಾನಾತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನಾನಾತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ನಾನಾತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ. ಈ ಸ್ಮೃತಿ ಸದಾಕಾಲ ನಿಮ್ಮಲ್ಲಿ ಇರಲಿ. ಓಂ ಶಾಂತಿ.